ಸತ್ತಾನು ಶಿಲುಬೆಯ ಮೇಲೆ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ ನಿನಗಾಗಿಯೇ ನನಗಾಗಿಯೇ ನದಿಯಂತೆ ಯೇಸುವಿನ ರಕ್ತವು ಶಿಲುಬೆಯಿಂದ ಹರಿಯಿತು ನದಿಯಂತೆ ಯೇಸುವಿನ ರಕ್ತವು ಶಿಲುಬೆಯಿಂದ ಹರಿಯಿತು ಪಾಪವ ತೊಳೆದು ಮಲಿನ ಶುದ್ಧಿ ಮಾಡುವ ಪಾಪವ ತೊಳೆದು ಮಲಿನ ಶುದ್ಧಿ ಮಾಡುವ ಆ ಅಮೂಲ್ಯ ರಕ್ತವೇ ಯೇಸು ಸತ್ತಾನು ಶಿಲುಬೆಯ ಮೇಲೆ ನಿನಗಾಗಿಯೇ ನನಗಾಗಿಯೇ ಹಿಂದೆ ನೀ ಪಾಪವ ಒಪ್ಪಿಕೋ ನಿನ್ನ ಪಾಪದ ಕಲೆಗಳ ತೊಳೆದುಕೋ ಹಿಂದೆ ನೀ ಪಾಪವ ಒಪ್ಪಿಕೋ ನಿನ್ನ ಪಾಪದ ಕಲೆಗಳ ತೊಳೆದುಕೋ ನಿನ್ನಾತ್ಮತನಗಳ ಶುದ್ಧಿ ಮಾಡಿಕೋ ನಿನ್ನಾತ್ಮತನಗಳ ಶುದ್ಧಿ ಮಾಡಿಕೋ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಯೇಸು ಸತ್ತಾನು ಶಿಲುಬೆಯಲ್ಲಿ ನನಗಾಗಿಯೇ ನಿನಗಾಗಿಯೇ ಪಾಪ ಶಿಕ್ಷೆ ಹೊಂದ ಸರಿಯಿದ್ದೇವೋ ನಮ್ಮ ಶಿಕ್ಷೆ ಕರ್ತನೆ ಸಹಿಸಿದ ಪಾಪ ಶಿಕ್ಷೆ ಹೊಂದ ಸರಿಯಿದ್ದೇವೋ ನಮ್ಮ ಶಿಕ್ಷೆ ಕರ್ತನೆ ಸಹಿಸಿದ ಜಲ್ಪಟ್ಟು ತಿವಿಯಲ್ಪಟ್ಟು ಜಲ್ಪಟ್ಟು ತಿವಿಯಲ್ಪಟ್ಟು ಅಂಗೀಕರಿಸು ಯೇಸುವಾ ಯೇಸು ಸತ್ತಾನು ಶಿಲುಬೆಯ ಮೇಲೆ ನಿನಗಾಗಿಯೇ ನನಗಾಗಿಯೇ ಎಷ್ಟೋ ಮಹಾಶ್ರಮೆ ಸಹಿಸಿದ ನಿನಗಾಗಿಯೇ ನನಗಾಗಿಯೇ. ವಾರ ನಾವು ಈ ಒಂದು ಅಭ್ಯಾಸ ಆದಿಕಾಂಡ ಪುಸ್ತಕದ 25ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಭ್ಯಾಸವನ್ನ ನಾವು ಭಾಗಶಃ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಸಮಯದ ಅಭಾವದಿಂದ ಅದನ್ನ ಇವತ್ತು ನಾವು ಮುಗಿಸೋಣ. ದೇವರ ಸಹಾಯದಿಂದ, ದೇವರ ಆತ್ಮನ ಕೃಪೆಯಿಂದ. ದೇವರು ನಿನಗೆ ಕೊಟ್ಟದ್ದನ್ನ ತೊರೆದು ಬಿಡಬೇಡ ಎಂಬುದಾಗಿ ಇರ್ತಕ್ಕಂಥ ಒಂದು ಶೀರ್ಷಿಕೆ ಅಥವಾ ಒಂದು ಶಿರೋನಾಮ. ದೇವರು ನಿನಗೆ ಕೊಟ್ಟದ್ದನ್ನು ತೊರೆದು ಬಿಡಬೇಡ. ಬಹಳ ವಿಶೇಷವಾದಂತಹ ಒಂದು ಮಾತು ಇದಾಗಿದೆ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿದ್ದನ್ನ ನಾವು ಎಷ್ಟೋ ಸಲ ತೊರೆದು ಬಿಡುತ್ತೇವೆ ಎಂಬುದಾಗಿ ಒಂದು ಎಚ್ಚರಿಕೆಯ ವಿಷಯ ಇದಾಗಿದೆ. ಏಸಾವನ ಒಂದು ಚರಿತ್ರೆಯ ಮೂಲಕವಾಗಿ ಅಥವಾ ಅವನ ಜೀವನದ ಮೂಲಕವಾಗಿ ಈ ಒಂದು ಮಾತು ಸಿದ್ಧವಾಗ್ತದೆ ಅಂತ ಹೇಳಿ ನಾವು ಇವತ್ತು ದೇವರ ವಾಕ್ಯದಿಂದ ಕಲಿತುಕೊಳ್ಳೋಣ. ಅವನಿಗೆ ಯಾವ ರೀತಿಯಾಗಿ ಕೊಡಲ್ಪಟ್ಟಿತ್ತು ಮತ್ತು ಯಾವ ರೀತಿಯಾಗಿ ಅದನ್ನ ಕಳ್ಕೊಂಡ ಎಂಬುದನ್ನ ನಾವು ಇವತ್ತು ದೇವರ ಆತ್ಮನ ಸಹಾಯದಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಕಳೆದ ಸಾರಿ ನಾವು ವಿಶೇಷವಾಗಿ ಈ ಮೊದಲೇ ಭಾಗದಲ್ಲಿ ನೋಡಿದಂತ 4 ಅಂಶಗಳನ್ನ ಜಸ್ಟ್ ರಿಪೀಟ್ ಮಾಡ್ತೇನೆ, ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಬಹಳ ಮುಖ್ಯವಾದಂತ ಪಾಠಗಳನ್ನ ನಾವು ಕಲ್ತಿದ್ದೇವೆ. ವಾಗ್ದಾನ ದೇವ್ರು ಮಾಡಿದ್ರು ಕೂಡ ನಾವು ಏನ್ ಮಾಡ್ಬೇಕು? ನಂಬಬೇಕು, ತಾಳ್ಕೊಳ್ಬೇಕು, ಪ್ರಾರ್ಥನೆ. ದೇವರು ವಾಗ್ದಾನ ಮಾಡಿದ್ದಾನೆ, ಕೊಡ್ತಾನೆ ಅಂತ ಹೇಳಿ ನಾವು ಸುಮ್ಮನೆ ಕುಳಿತುಕೊಳ್ಳೋದಲ್ಲ. ಆದ್ರೆ ನಾವು ನಂಬುವಂಥದ್ದು, ತಾಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲದೆ ಪ್ರಾರ್ಥಿಸುವಂಥದ್ದು ಸಹ ಅವಶ್ಯ ಅಂತ ಹೇಳಿ ನಾವು ನೋಡಿದ್ವಿ. ಎಲ್ಲ ಈ ಭಾಗಗಳನ್ನ ನೀವು ನೆನಪಿಟ್ಕೊಳ್ರಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಿಮಗೆ ಸಹಾಯಕಾರಿಯಾಗಿರ್ತವೆ. ಎಷ್ಟೋ ಸಲ ನಾವು ತಪ್ಪುವಾಗ ಅವು ನಮಗ ತಿಳಿಸ್ಕೊಡ್ತವೆ. ಹೌದು, ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ದೇವ್ರ ವಾಕ್ಯ ಹೀಗೆ ಮಾಡಂತ ಹೇಳ್ತದೆ,
ದೇವರ ವಾಕ್ಯ ಹೀಗೆ ಮಾಡಬೇಡ ಅಂತ ಹೇಳ್ತದೆ ಎಂಬಂತ ವಿಚಾರಗಳನ್ನ ನಾವು ಯಾವಾಗಲೂ ನಮ್ಮ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಅವಶ್ಯ. ಎರಡನೇ ಒಂದು ವಿಚಾರವನ್ನ ನಾವು ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಇರತಕ್ಕಂತಹ ಅನ್ಯೋನ್ಯತೆಯ ಒಂದು ಜೀವನ, ಒಂದು ಏನಂತಾರೆ ಅದಕ್ಕೆ, ಮಾಧುರ್ಯ ಉಳ್ಳಂತ ಒಂದು ಜೀವನ ಆಗಿರಬೇಕು ಅಂತ ಹೇಳಿ ನಾವು ಇಸಾಕ್ ಮತ್ತು ರೆಬೆಕ್ಕಳ ಜೀವನದ ಮೂಲಕವಾಗಿ ತಿಳ್ಕೊಂಡಿದ್ದೇವೆ. ಬಹಳ ಅವಶ್ಯವಾದಂತಹ ಒಂದು ವಿಚಾರ. ಈಗಿನ ಕಾಲದಲ್ಲಿ, ಈ ದಿನಮಾನಗಳಲ್ಲಿ ನಾವು ಕುಟುಂಬಗಳ ಸ್ಥಿತಿಯನ್ನ ನೋಡುವಾಗ ಭಯಂಕರ ಅನಿಸ್ತದ. ಸಣ್ಣ ಸಣ್ಣ ಕಾರಣಗಳಿಗಾಗಿ ಕುಟುಂಬಗಳು ಒಡೆದು ಹೋಗುವಂತದ್ದನ್ನ ನಾವು ನೋಡುವಾಗ ಸೈತಾನ ಯಾವ ರೀತಿಯಾಗಿ ತನ್ನ ಕೆಲಸ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತೇವೆ. ಆದ್ರೆ ದೇವ್ರ ವಾಕ್ಯ ನಮಗ ಇಲ್ಲಿ ತಿಳಿಸ್ತಾ ಇದೆ ಏನಂತ ಹೇಳಿ, ಗಂಡ ಮತ್ತು ಹೆಂಡತಿ ಯಾವ ರೀತಿಯಾಗಿ ಇಸಾಕ್ ರೆಬೆಕ್ಕಾ ಒಂದು ಮಾಧುರ್ಯ, ಒಂದು ಅನ್ಯೋನ್ಯತೆಯ ಒಂದು ಜೀವನವನ್ನ ಅವರು ಜೀವಿಸ್ತಾ ಇದ್ರು. ಅದು ನಮಗೆ ಒಂದು ಮಾದರಿ ಎಂಬುದನ್ನ ಅದು ನಮಗೆ ತಿಳಿಸ್ಕೊಡ್ತು. ಮೂರನೇ ಒಂದು ಅಂಶವನ್ನ ನಾವು ಇಸಾಕನ ಜೀವನದಲ್ಲಿ ನೋಡ್ತೇವೆ. ಅವನು ಮಕ್ಕಳು ಆಗದೆ ಇದ್ದಾಗ 20 ವರ್ಷಗಳಾದವು ಮದುವೆ ಆದ್ಮೇಲೆ. 40 ವರ್ಷದವನಿದ್ದಾಗ ಮದುವೆ ಆಯ್ತು. 60 ವರ್ಷದವನಾಗ್ಲಿಕ್ಕಿದ್ದಾನೆ, ಅಲ್ಲಿ ತನಕ ಅವನಿಗೆ ಮಕ್ಕಳಾಗಿರ್ಲಿಲ್ಲ ಎಂಬುದಾಗಿ ನೋಡುವಾಗ ಸಾಧಾರಣ 20 ವರ್ಷಗಳವರೆಗೆ ಅವನು ಕಾಯ್ಬೇಕಾಗ್ತದೆ. ಆಗ ಅವನು ಮಾಡಿದ್ದೇನಂತಂದ್ರೆ, ಅವನು ಪ್ರಾರ್ಥನೆಯ ಒಂದು ವಿಚಾರವನ್ನ ಆತನು ಮಾಡ್ದ. ಆತನು ಯಾವುದೇ ಯಾರಿಗೆ ಹೋಗಿ ಕೇಳಲಿಲ್ಲ ಅಥವಾ ಯಾವುದೇ ಒಂದು ವಿಷಯವನ್ನ ಮಾಡ್ಲಿಲ್ಲ, ಆದ್ರೆ ಪ್ರಾರ್ಥನೆ ಮಾಡ್ದ ಎಂಬುದಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ಇದನ್ನ ನೋಡುವಂತ ರೆಬೆಕ್ಕಳು ಸಹ ಪ್ರಾರ್ಥನೆಯ ಒಂದು ಅನುಕರಣೆಯನ್ನ ಮಾಡ್ತಾಳೆ. ತನ್ನ ಗಂಡನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ದ, ಅದೇ ರೀತಿಯಾಗಿ ನಾನು ಕೂಡ ನನ್ನ ಗರ್ಭದಲ್ಲಿರ್ತಕ್ಕಂತಹ ಮಕ್ಕಳು ಅಥವಾ ನನ್ನ ಗರ್ಭದಲ್ಲಿ ಬಹಳಷ್ಟು ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆಕೆ ಹೋಗಿ ದೇವರ ಹತ್ತಿರ ಪ್ರಾರ್ಥಿಸಿದಳು. ಕಾರಣ ಇಸಾಕನನ್ನ ಆಕೆ ಫಾಲೋ ಮಾಡಿದ ಕಾರಣ, ಇಸಾಕನನ್ನ ಆಕೆ ಅನುಕರಿಸಿದ್ರಿಂದ ಆಕೆಯೂ ಸಹ ದೇವರ ಹತ್ರ ಹೋಗಿ ಕೇಳಿದಾಗ ದೇವರು ಆಕೆಗೆ ವಿಶೇಷವಾದಂತಹ ಮುಂದಾಗ್ತಕ್ಕಂತಹ ವಿಷಯಗಳನ್ನ, ಪ್ರವಾದನೆಯನ್ನ ಆಕೆಗೆ ಹೇಳ್ತಾನೆ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ ಎಂಬುದಾಗಿ ಹೇಳ್ತಾನೆ. 2 ಇದ್ದಾರೆ, ಅವಳಿ ಮಕ್ಕಳಿದ್ದಾರೆ. ಅದರಲ್ಲಿ ಹಿರಿಯನು ಕಿರಿಯನಿಗೆ ಸೇವೆ ಮಾಡ್ತಾನೆ ಎಂಬಂತಹ ಎಲ್ಲಾ ವಿಶೇಷವಾದ ಅದ್ಭುತ ವಿಚಾರಗಳನ್ನ ದೇವರು ಆಕೆಗೆ ತಿಳಿಸಿದ. ಕಾರಣ ಪ್ರಾರ್ಥನೆ ಮಾಡಿದಂತ ರೆಬೆಕ್ಕಳು, ಗಂಡನನ್ನ ಅನುಕರಿಸಿದಂತಹ ರೆಬೆಕ್ಕಳು. ಹೀಗೆ ಈ ದಿವಸಗಳಲ್ಲಿ ಕುಟುಂಬದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಗಂಡ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ ಇರ್ತಾರೆ. ಆದ್ರೆ ನಮ್ಮ ಜೀವನ ಹೇಗಿರ್ಬೇಕು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ನಾವು ಆತ್ಮೀಯ ವಿಷಯಗಳಲ್ಲಿ ಒಬ್ಬರನ್ನೊಬ್ರು ಅನುಕರಿಸುವಂತವರಾಗಿರ್ಬೇಕು. We should be the followers of each other in the spiritual matters. That is very important ಅಂತ ಹೇಳಿ 3ನೇ ವಿಷಯ ನೋಡಿದ್ವಿ. 4ನೇದಾಗಿ, ಕುಟುಂಬಗಳಲ್ಲಿ ಯಾವುದೇ ತರದ ಭೇದ ಭಾವ ಇರಬಾರ್ದು ಅಂತ ಹೇಳಿ ನಮಗ ಇಸಾಕ್, ರೆಬೆಕ್ಕಾ ಇವರ ಮಕ್ಕಳ ಮೇಲಿನ ಒಂದು ಪ್ರೀತಿಯ ಮೂಲಕವಾಗಿ ಈ ಒಂದು ವಿಚಾರವನ್ನ ನಾವು ಕಂಡುಕೊಂಡೇವೆ. ಯಾವ ರೀತಿಯಾಗಿ ಇಸಾಕ ಏಸಾವನನ್ನ ಪ್ರೀತಿಸ್ತಾ ಇದ್ದ, ಯಾಕಂದ್ರೆ ಅವನು ಬೇಟೆ ಆಡ್ತಾ ಇದ್ದ, ಬೇಟೆ ಮಾಂಸ ತಂದು ಕೊಡ್ತಾ ಇದ್ದ. ಈ ರೀತಿಯಾಗಿ ಇಸಾಕನು ಏಸಾವನನ್ನ ಪ್ರೀತಿಸ್ತಾ ಇದ್ದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಮನೆಯಲ್ಲಿ ಅಂದ್ರೆ ಡೇರಿಯಲ್ಲಿ ವಾಸ ಮಾಡ್ತಾ ಇರುವಂತ ತಾಯಿಗೆ ಒಬ್ಬ ಸಹಾಯಕಾರಿಯಾದಂತಹ ಒಬ್ಬ ಹುಡುಗ ಯಾರಾಗಿದ್ರು ಅಂತಂದ್ರೆ ಯಾಕೋಬ್. ಸಹಜವಾಗಿ ರೆಬೆಕ್ಕಳು ಯಾಕೋಬನನ್ನ ಪ್ರೀತಿಸ್ತಾ ಇದ್ರು ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಕುಟುಂಬಗಳಲ್ಲಿ ಒಂದು ಭೇದ ಭಾವ ಇತ್ತು, ತಾರತಮ್ಯ ಇತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆದ್ರೆ ಅದರಿಂದ ಉಂಟಾದಂತ ಫಲಿತಾಂಶ ಬಹಳ ಕೆಟ್ಟದ್ದಾಗಿತ್ತು ಅಂತ ಹೇಳಿ ನಮಗ ಅವರ ಕುಟುಂಬದ ಜೀವನದಲ್ಲಿ ನಮಗ ಕಂಡು ಬರ್ತದೆ. ಹೀಗಿರುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿ, ನಾವು ನಮ್ಮ ಜೀವನದಲ್ಲಿ ಭೇದ ಭಾವ ಮಾಡಬಾರ್ದು.
ಮಕ್ಕಳ ಸಲುವಾಗಿ ಆಗ್ಲಿ ಅಥವಾ ಇತರ ಸಲುವಾಗಿ ಆಗ್ಲಿ ಅಥವಾ ಯಾವುದೇ ವಿಷಯದ ಸಲುವಾಗಿ ಆಗ್ಲಿ ನಾವು ಭೇದ ಭಾವ ಮಾಡುವುದರ ಅವಶ್ಯಕತೆ ಇಲ್ಲ ಎಂಬುದನ್ನ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಹೀಗಿರುವಾಗ ನಮ್ಮ ಮಕ್ಕಳ ಸಲುವಾಗಿ ನಾವು ಹಿರಿಯರು, ಕಿರಿಯರು ಅಥವಾ ಒಳ್ಳೆಯವರು ಅಥವಾ ಬಹಳಷ್ಟು ಟ್ಯಾಲೆಂಟೆಡ್ ಅಥವಾ ಬಹಳಷ್ಟು ಜಾಣರು, ಈ ರೀತಿಯಾಗಿ ನಾವು ಬಹಳಷ್ಟು ಚಟುವಟಿಕೆಗಳವರು, ಬಹಳಷ್ಟು ಟ್ಯಾಲೆಂಟ್ಸ್ ಇದ್ದವರು ಅಂತ ಹೇಳಿ ನಾವು ತಾರತಮ್ಯ ಮಾಡುವಂಥದ್ದು, ಭೇದ ಭಾವ ಮಾಡುವಂಥದ್ದು ಅಥವಾ ಹೆಚ್ಚು ಕಡಿಮೆ ಮಾಡುವಂಥದ್ದನ್ನ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಮಾಡಬಾರದು. ಸಮನಾದಂತಹ ಒಂದು ಟ್ರೀಟ್ಮೆಂಟ್ ಅಥವಾ ಸಮನಾದಂತಹ ಒಂದು ಪ್ರೀತಿಯನ್ನ ನಾವು ಹಂಚಿಕೊಳ್ಳುವಂತವರಾಗಿರ್ಬೇಕಾದ ಮಹತ್ವವನ್ನ ನಾವು ಇಸಾಕ್, ರೆಬೆಕ್ಕಾ, ಏಸಾವ್ ಮತ್ತು ಯಾಕೋಬ್ಯವರ ಜೀವನದಿಂದ ಕಂಡುಕೊಳ್ತೇವೆ. ಯಾಕಂದ್ರೆ ದೇವರ ವಾಕ್ಯ ಏನಾಗಿದೆ ಅಂತಂದ್ರೆ ಅಷ್ಟೇ ಒಳ್ಳೆಯದಾಗಿದೆ. ಅದು ನಮ್ಮ ಜೀವಿತಗಳನ್ನ ಅದೇನ್ ಮಾಡ್ತದೆ ಅಂತಂದ್ರೆ ಉನ್ನತೀಕರಿಸ್ತದೆ. ಅಂದ್ರೆ ಅದು ನಮ್ಮನ್ನ ಅದು ಉನ್ನತವಾದಂತಹ ಸ್ಥಿತಿಗೆ ನಮ್ಮನ್ನ ಏರಿಸ್ತಾ ಹೋಗ್ತದೆ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ನಾವು ಈ ಎಲ್ಲಾ 4 ವಿಚಾರ ಪಾಠಗಳನ್ನ ಕಳೆದ ಬಾರಿ ಕಲಿತುಕೊಂಡಿದ್ದೇವೆ. ಆದ ಕಾರಣ ನೆನಪಿನಲ್ಲಿಟ್ಕೊಳ್ಳೋಣ, ಬಹಳಷ್ಟು ಮುಖ್ಯವಾದಂತಹ ವಿಷಯಗಳಿವೆ. ಯಾಕಂದ್ರೆ ಕುಟುಂಬ ಜೀವನದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಗಿವೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಾವಾಗಲೂ ನಾವು ದೇವರ ವಾಕ್ಯದ ಒಂದು ಅಪ್ಲಿಕೇಶನ್ ಅಥವಾ ಅದನ್ನ ನಾವು ಅನ್ವಯಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ. ಓದುವಂಥದ್ದು, ಅಭ್ಯಾಸ ಮಾಡುವ ಬಹಳ ಒಳ್ಳೇದ್ರಿ ಅಂತ ಹೇಳಿ ಹೇಳುವಂಥದ್ದು ಸೆಕೆಂಡ್ರಿ. ಆದ್ರೆ ಅದರಿಂದ ನಮಗೆ ಸಿಕ್ಕಂತ ಪಾಠ ಅದು ಎಷ್ಟು ನಮ್ಮ ಅನುದಿನದ ಜೀವಿತದಲ್ಲಿ ಉಪಯುಕ್ತವಾಗಿದೆ, ಉಪಯೋಗಕಾರಿಯಾಗಿದೆ ಎಂಬುದು ನಮ್ಮ ಮುಂದಿರತಕ್ಕಂತಹ ಒಂದು ಪ್ರಶ್ನೆ. ಅದನ್ನ ನಾವು ಯಾವಾಗಲೂ ತಿಳ್ಕೊಂಡು ಅದರ ಮೂಲಕವಾಗಿ ನಾವು ಆಶೀರ್ವಾದ ಪಡ್ಕೊಂಡು ನಮ್ಮ ಜೀವನದಲ್ಲಿ ಆತ್ಮೀಯ ಉನ್ನತೀಕರಣ, ಸ್ಪಿರಿಚುವಲ್ ಗ್ರೋತ್ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಬೇಕಾದದ್ದನ್ನ ಈ ಎಲ್ಲ ವಿಷಯಗಳು ದೇವರ ವಾಕ್ಯದಲ್ಲಿ ನಮಗ ಕಂಡು ಬರ್ತಾ ಇವೆ. ಹೀಗಿರುವಾಗ ಈ 4 ವಿಷಯಗಳನ್ನ ನೆನಪಿಟ್ಕೊಂಡು ಮುಂದಿನ ಅಭ್ಯಾಸಕ್ಕೆ ನಮ್ಮ ಕೈ ಹಾಕೋಣ. ಈಗ ಅದರಲ್ಲಿ ಅನೇಕ ವಿಷಯಗಳು ಘಟಿಸ್ತೇವೆ. ಒಂದು ಘಟನೆ ಅಂತ ಹೇಳ್ತೇನೆ ನಾನು, ಒಂದು ಇನ್ಸಿಡೆನ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ಹಿಯರ್. ಆ ಒಂದು ಘಟನೆಯಲ್ಲಿ ಬಹಳಷ್ಟು ಪಾಠಗಳು ನಮಗ ಇವೆ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. ಏನಪ್ಪಾ, ಒಂದ್ 4-5 ವಚನ ಅಷ್ಟೇ ಅದಾವಲ್ಲ ಅಂತ ಹೇಳಿ ನಮ್ಗೆ ಅನ್ಸಿದ್ರು ಕೂಡ ಈ 4-5 ವಚನಗಳಲ್ಲಿಯೇ ಇರತಕ್ಕಂತಹ ಆತ್ಮೀಯ ಅಂಶಗಳು ಅಥವಾ ಆತ್ಮೀಯ ಪಾಠಗಳು ನಮಗ ಬಹಳಷ್ಟು ಸಹಕಾರಿಯಾಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಈ ಒಂದು ವಿಷಯವನ್ನ ನಮ್ಮ ಮುಂದೆ ಇಟ್ಕೊಂಡು ನಮ್ಮ ಅಭ್ಯಾಸವನ್ನ ನಾವು ಮಾಡೋಣ. ಹೀಗೆ ಇಲ್ಲಿ 27ನೇ ವಚನದಲ್ಲಿ ನಾವು ನೋಡುವಾಗ 25ನೇ ಅಧ್ಯಾಯ ಆದಿಕಾಂಡ ವಚನ 27ರಲ್ಲಿ ಯಥಾ ಪ್ರಕಾರ ಏಸಾವ ಬೇಟೆಯಾಡಲು ಹೋದ. ಯಾಕಂದ್ರೆ ಅವನ ಕೆಲಸನ ಅದಾಗಿತ್ತು. ಎದ್ ಕೂಡಲೇ ಹೋಗುದು ಅಡವಿಗೆ, ಬೇಟೆ ಆಡುವುದು, ಏನೋ ತಗೊಂಡ್ ಬರುದು, ಸಿಕ್ಕದ್ದನ್ನ ತಂದು ಅದನ್ನ ಕುದಿಸಿ ಅಡಿಗೆ ಮಾಡಿ ಅಪ್ಪನಿಗೆ ಕೊಡುವಂತಹದ್ದು ಒಂದು ಐ ಥಿಂಕ್ ಅವನ್ ರೂಟೀನ್ ಆಗಿತ್ತು ಅಂತ ಹೇಳಿ ಅನಿಸ್ತದೆ. ಡೀಟೇಲ್ಸ್ ಹೆಚ್ಚು ಕೊಟ್ಟಿಲ್ಲ. ಆದ್ರೆ ಯಾಕೋಬನ್ ಏನ್ ಮಾಡ್ತಾ ಇದ್ದ, ತಾಯಿ ಕೂಡ ಇರ್ತಿದ್ದ, ಡೇರಿ ಒಳಗೆ ಇರ್ತಿದ್ದ ಅಂತ. ಅಂದ್ರೆ ಡೇರಿ ಒಳಗೆ ಇದ್ಕೊಂಡು ಏನ್ ಮಾಡ್ತಾ ಇದ್ದ, ತಾಯಿ ಕೂಡ ಅದನ್ನ ಇದ್ಕೊಂಡು ಆಕೆಗೆ ಸಹಾಯ ಮಾಡ್ತಾ ಇದ್ದ ಅಂತ ಹೇಳಿ ಅದರ ಅರ್ಥ. ಹೀಗೆ ಆಕೆಗೆ ಒಬ್ಬ ಪ್ರಿಯ ಮಗನಾಗಿಯೂ ಇದ್ದ, ಸಹಕಾರಿಯಾಗಿದ್ದ ಮತ್ತು ಆತನೊಬ್ಬ ಒಳ್ಳೆಯ ಕುಕ್ಸ್ ಆಗಿದ್ದ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಯಾಕಂದ್ರೆ ಈ ಏಸಾವ್ ಬೇಟೆ ಆಡ್ಲಿಕ್ಕೆ ಹೋದಾಗ ಯಾಕೋಬ ಏನ್ ಮಾಡಿದ್ದ ಅಂತಂದ್ರೆ ಡೇರಿಯಲ್ಲಿ ಇದ್ದುಕೊಂಡು ತಾಯಿಯೊಂದಿಗೆ ಇದ್ದುಕೊಂಡು ಅಡಿಗೆ ಮಾಡ್ತಾ ಇದ್ದ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಯಾಕಂದ್ರೆ ಮುಂದಿನ ವಚನ ನಾವು ನೋಡುವಾಗ ಅದು ನಮ್ಗ ಸ್ಪಷ್ಟೀಕರಿಸ್ತದೆ. ಈ ರೀತಿಯಾಗಿ ಏನೋ ಒಂದು ಸ್ಪೆಷಲ್ ಊಟದ ತಯಾರಿ ನಡೆದಿತ್ತು. ಎಷ್ಟೋ ಸಲ ನಾವು ನೋಡ್ತೇವಲ್ಲ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಹೇಳಿದಾಗ ನಾವೇನ್ ಮಾಡ್ತೇವೆ, ಬಹಳಷ್ಟು ಸ್ಪೆಷಲ್ ಡಿಶಸ್ ಗಳನ್ನ ಮಾಡ್ತೇವೆ. ಭಕ್ಷ್ಯಗಳನ್ನ ನಾವು ತಯಾರು ಮಾಡಿ ಒಂದು ಅನ್ಯೋನ್ಯತೆಯಲ್ಲಿ ಅದನ್ನ ನಾವು ಊಟ ಮಾಡ್ತೇವೆ. ಆದ್ರೆ ಇವತ್ತು ಈ ಭಾಗದಲ್ಲಿ ನಾವು ನೋಡುವಾಗ ಏನೋ ಒಂದು ವಿಶೇಷವಾದಂತಹ ಒಂದು ಖಾದ್ಯ ಅಥವಾ ಒಂದು ಭಕ್ಷ್ಯ ಅಲ್ಲಿ ಮಾಡ್ತಿದ್ರು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಹೆಂಗ ಅಂತ ಹೇಳಿದ್ರೆ ಅಲ್ಲಿ ಕೆಂಪಾದ ರುಚಿ ಪದಾರ್ಥ ಅದ್ ಯಾವ್ದಾಗಿತ್ತು ಅಂತಂದ್ರೆ ಅಲಸಂದಿಯ ಗುಗ್ಗರಿ.
ಅಂತ ಹೇಳಿ ಇದರ ವಿವರಣೆ ಇದೆ ನೋಡ್ರಿ. ಸೊ ಅದು ಇಟ್ ಮಸ್ಟ್ ಬಿ ರಿಯಲಿ ವೆರಿ ಅಟ್ರಾಕ್ಟಿವ್ ಅಂತ ಹೇಳಿ, ನೋಡಿದ್ರು ಕೂಡ ಒಂಥರದ ಒಂದು ಆಕರ್ಷಣೀಯವಾದಂತಹ ಒಂದು ಖಾದ್ಯವಾಗಿತ್ತು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಅದ್ರ ಬಣ್ಣ ಕೆಂಪಾಗಿತ್ತಂತ, ಆಮೇಲೆ ಅದು ರುಚಿ ಪದಾರ್ಥವಾಗಿತ್ತಂತ, ಅಲಸಂದಿಯ ಗುಗ್ಗರಿಯ ಒಂದು ಪದಾರ್ಥ ಡಿಶ್ ಅಂತ ಹೇಳಿ ನಾವು ಹೇಳ್ತೇವಲ್ಲ, ಅದಾಗಿತ್ತು. ಅಷ್ಟೇ ಅಲ್ಲ, ಅದರ ವಾಸನೆ ಡೇರೆಯಿಂದ ಹೊರಗೆ ಬರ್ತಾ ಇತ್ತು ಎಂಬುದಾಗಿಯೂ ಸಹ ಅಲ್ಲಿ ನಮ್ಗೆ ತಿಳಿದು ಬರ್ತದೆ. ಅಂದ್ರೆ ಎಲ್ಲಾ ವಿಷಯಗಳು ನಮ್ಗ ದೇವ್ರು ಯಾಕೆ ತಿಳಿಸಿದ್ದಾನೆ ಅಂತಂದ್ರೆ, ಇವು ನಮಗ ಆತ್ಮೀಯ ಅರ್ಥವನ್ನ ಕೊಡ್ತವೆ. ನಮ್ಗೇನ್ ಅನ್ಸ್ಬೋದು, ಏನ್ರಿ ಇಷ್ಟೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡಾಕ್ತೀರಿ ನೀವು ಅಂತ ಹೇಳಿ, ನಮ್ಗೆ ಗೊತ್ತಾಗ್ತದ ಅಂತೇಳಿ. ಆದ್ರೆ ಅದರಲ್ಲಿ ನಮಗೆ ಆತ್ಮೀಯ ಅರ್ಥಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಆದ ಕಾರಣ ಅವುಗಳನ್ನ ಸ್ವಲ್ಪ ನಾನು ಬತ್ತಿ ಹೇಳ್ತಾ ಇರ್ತೀನಿ ಯಾವಾಗಲೂ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಾವು ನೋಡಿದ್ವಿ. ಈಗ ಕೆಂಪಾದಂತಹ ಪದಾರ್ಥ, ಅಲಸಂದಿ ಗುಗ್ಗರಿಯ ಪದಾರ್ಥ ಒಳ್ಳೆಯ ಒಂದು ವಾಸನೆಯಲ್ಲಿ ಡೇರೆಯಿಂದ ಹೊರಗೆ ಬರ್ತಾ ಇದೆ. ಇಂಥ ಸ್ಥಿತಿ ಇರುವಾಗ ಏನಾಯ್ತು ಅಂತಂದ್ರೆ, ಅಲ್ಲಿ ಏಸಾವ ತಿರುಗಿ ಬರ್ತಾನೆ ಅಂತ ಹೇಳಿ ನಮಗ ಆ ಭಾಗ ತಿಳಿಸ್ತದೆ 27ನೇ ವಚನದಲ್ಲಿ. ನಾನು ಓದ್ಲಿಕ್ಕೆ ಹೋಗೋದು ಸಮಯ ಆಗ್ತದೆ ಅಂತ ಹೇಳಿ ನೀವು ನೋಡಿದ್ರೆ ಆಮೇಲೆ ಬಹಳ ಸುಂದರವಾದಂತಹ ವಿವರಣೆಯಲ್ಲಿ ಇದೆ. 27ನೇ ವಚನದಲ್ಲಿ ಆತನು ತಿರುಗಿ ಬರ್ತಾನೆ ಭೇಟಿಯಾಡಿ. ಆಗ ಅವನ ಸ್ಥಿತಿ ಏನಾಗಿತ್ತು ಅಂತಂದ್ರೆ, he was tired. ಯಾಕಂದ್ರೆ ಮೇ ಬಿ ಇಟ್ ವಾಸ್ ಅ ಸಮ್ಮರ್ ಟೈಮ್, ಬಿಸಿಲು ಬಹಳ ಇರಬಹುದು, ಅಥವಾ ಬಹಳಷ್ಟು ಆತನು ಬೇಟೆಗಾಗಿ ತಡಕಾಡಿರ್ಬಹುದು, ಹುಡುಕಾಡಿರ್ಬಹುದು, ಬಹಳ ಪ್ರಯತ್ನ ಮಾಡಿರ್ಬಹುದು. ಆದ್ರೆ ಅವನಿಗೆ ಸಿಕ್ತೋ ಇಲ್ಲೋ ಅದ್ರ ಬಗ್ಗೆ ಹೇಳಿಲ್ಲ. ಆದ್ರೆ ತಿರುಗಿ ಬಂದ ಅಂತ ಹೇಳಿ ನಮ್ಗ ಹೇಳಲ್ಪಟ್ಟಿದೆ. ಹೀಗಿರುವಾಗ ಆಗಿದ್ದ ಅಂತಂದ್ರೆ ದಣಿದು ಬಿಟ್ಟಿದ್ದ ಅಂತ. ಹಿ ವಾಸ್ ವೆರಿ ಟಯರ್ಡ್ ಎಂಬುದಾಗಿ ಅದಲ್ಲಿ ನಮ್ಗ ತಿಳಿದು ಬರ್ತದೆ. ನೋಡ್ರಿ, ಅಲ್ಲಿ ನಾವು ಓದೋಣ ಬೇಕಾರೆ 25ನೇ ಅಧ್ಯಾಯದ 29ನೇ ವಚನ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದನು ಅಂತ ಹೇಳ್ತದೆ. 29th verse, ಸಾರಿ 27 ಅಂತ ಹೇಳಿ 29ನೇ ವಚನ. ದಣಿದು ಬಂದನು ಅಂತ ಹೇಳಿ ಅವನ ಬಗ್ಗೆ ಇಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದಣಿವು, ಇಟ್ಸ್ ಎ ನ್ಯಾಚುರಲ್ ಥಿಂಗ್. ಇಟ್ ಇಸ್ ನಾಟ್ ಸಮಥಿಂಗ್ ರೇರ್, ಆರ್ ಇಟ್ ಇಸ್ ನಾಟ್ ಸಮಥಿಂಗ್ ಅವನಿಗೆ ಆಯ್ತು ಅಂತ ಹೇಳಿ ಅಲ್ಲ ಅದರ ಅರ್ಥ. ಆದ್ರೆ ಇಲ್ಲಿ ಅವನ ಬಗ್ಗೆ ನಾವು ನೋಡುವಾಗ he is feeling something very great about himself. ನೀವು ಹೋದ್ರಿ ಅಥವಾ ನೀವು ಅವನ ಸ್ಥಾನದಲ್ಲಿ ಇದ್ಕೊಂಡು ಸ್ವಲ್ಪ ವಿಚಾರ ಮಾಡ್ರಿ, ಆಗ ನಿಮ್ಗೆ ಅನಿಸ್ತದಲ್ಲ, ಏನ್ಪಾ ಎಲ್ಲಾರ್ಗು ದಣಿವಾಗ್ತದಲ್ಲ, ಏನು ಸ್ವಲ್ಪ ಕೆಲಸ ಮಾಡಿ ಬಂದ್ರೆ, ಸ್ವಲ್ಪ ದೂರ ಹೋಗಿ ಬಂದ್ರೆ, ಸ್ವಲ್ಪ ಬಿಸ್ಲಾಗ ಅಡ್ಡಾಡಿದ್ರೆ ನ್ಯಾಚುರಲ್ ಇಟ್ ಈಸ್. ಆದ್ರೆ ಇವನ್ ಯಾಕೆಷ್ಟು ಅದ್ರ ಬಗ್ಗೆ ಹೆಚ್ಚು ಅಲ್ಲಿ ಅದನ್ನ ವ್ಯಕ್ತ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಮ್ಗೆ ಅನಿಸ್ತದೆ. ಇಲ್ಲಿ ಅವನ ಬಗ್ಗೆ ಏನ್ ಹೇಳ್ತಾನಂತಂದ್ರೆ, ದಣಿದು ಬಂದು ಅವನೇನ್ ಹೇಳ್ತಾನೆ ಅಂತಂದ್ರೆ, ಕಾಡಿನಿಂದ ದಣಿದು ಬಂದು ಅವನಿಗೆ ನಾನು ಬಹು ದಣಿದು ಬಂದಿದ್ದೇನೆ. ನೋಡು, ಐ ಡೋಂಟ್ ನೋ ಯಾಕೆ ಅಂದ್ರೆ ಬಹಳ ದಣಿವು ಆಗ್ಲಿಕ್ಕೆ ಏನ್ ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಆತನ ಹೇಳ್ತಾ ಇದ್ದಾನೆ, ಮೊದ್ಲಿಗೆ ಏನ್ ಹೇಳಿದ್ರು ದಣಿದು ಬಂದ ಅಂತ ಹೇಳಿ, ಆದ್ರೆ ಏಸಾವನು ತನ್ನ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ, ನಾನು ಬಹಳ ದಣಿದು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ತನ್ನ ಬಗ್ಗೆ ಅವನಿಗೆ ಬಹಳಷ್ಟು ಒಂದು ಏನಂತಾರ ಅದಕ್ಕೆ ಸೆಲ್ಫ್ ಪಿಟಿ ಅಂತ ಹೇಳ್ತಾರಲ್ಲ, ಅಂದ್ರೆ ತನ್ನ ಬಗ್ಗೆ ತಾನೇ ಸಹಾನುಭೂತಿ ತೋರಿಸ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಅವನು ಇದ್ದ ಅಂತ ಹೇಳಿ ನಮಗ ಎಷ್ಟೋ ಸಲ ಅನಿಸ್ತದೆ. ಆದ್ರೆ ನಮ್ಮ ಜೀವಿತಗಳಲ್ಲಿ, ಪ್ರಾಕ್ಟಿಕಲ್ ಲೈಫ್ ದಲ್ಲಿ ದೇರ್ ಇಸ್ ನೋ ಸ್ಕೋಪ್ ಫಾರ್ ಸೆಲ್ಫ್ ಪಿಟಿ. ನಾವು ಬಹಳ ನಮ್ಗ ನಮ್ ಜನ ನಮ್ಮ ಬಗ್ಗೆ ಬಹಳ ಸಹಾನುಭೂತಿ ತೋರಿಸ್ಬೇಕು ಎನ್ನುವಂತಹ ಒಂದು ವಿಚಾರ ನಮ್ಮಲ್ಲಿ ಇರುವುದಾದ್ರೆ ಅದಕ್ಕೆ ಯಾವ ಅರ್ಥ ಇಲ್ಲ. ನೀವು ವಿಚಾರ ಮಾಡಿ ನೋಡ್ರಿ, ನಾವು ಅದನ್ನ ನಮ್ಮ ವಿಷಯಗಳನ್ನ ಮಂದಿ ಮುಂದೆ ಹೇಳ್ತಾ ಹೋದ್ರೆ ಜನ ಏನ್ ಹೇಳ್ತಾರೆ, ನಿಮ್ ಕತಿ ಹೇಳ್ಬೇಡ್ರಿ ನಮಗ ಅಂತ ಹೇಳ್ತಾರೆ. ನೋಡ್ರಿ ಬೇಕಾದ್ರೆ ನಾನು ಹೇಳ್ತಾ ಇದ್ದು ಸರಿನೋ ಇಲ್ಲೋ ಅಂತ. ಪೀಪಲ್ ಡೋಂಟ್ ಲೈಕ್. ಮೊದ್ಲಿಗೆ ಒಂಥರದ್ ಬೇರೆ ವಿಚಾರ ಇದ್ದು, ಆಗಿನ ದಿವಸಗಳು ಹಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಮಾತ್ರ ಸನ್ನಿವೇಶ, ಸ್ಥಿತಿಗತಿಗಳು ಬದಲಾಗಿ ಹೋಗ್ಬಿಟ್ಟೆ. ಜನ ದೇ ಡೋಂಟ್ ಕೇರ್. ಅವ್ರೇನು ನಮ್ಮ ಸ್ಥಿತಿ ಹೆಂಗಿದೆ, ಏನಿದೆ ಅನ್ನೋದಕ್ಕೆ ಹೆಚ್ಚು ಅವರು ಅದಕ್ಕೆ ಕಾಳಜಿ ವಹಿಸುವುದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೆ ತಿಳಿದಂತಹ ವಿಚಾರ. ಇಲ್ಲಿ ಏಸಾವನು ಮಾಡಿದಂತಹ ಒಂದು ವಿಷಯ ಏನಂತಂದ್ರೆ, ನಾನು ಬಹಳ ದಣಿದು ಬಂದಿದ್ದೇನೆ ಎಂಬುದಾಗಿ ಅವನಿಗೆ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ ನೋಡ್ರಿ, ಆತನು ಯಾಕೋಬನಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಏನಾಯ್ತಂತಂದ್ರೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂಬುದಾಗಿ ಕೇಳ್ದ. ಅಂದ್ರೆ ಅವನು ಆ ಡೇರೆ ಕಡೆ ಸಮೀಪ ಬಂದಾಗ ಅವನಿಗೆ ವಾಸನೆ ಬಂದಿರ್ಬೇಕು, ಅಥವಾ ಅವನ ಒಳಗ್ ಬಂದಾಗ ಅದು ಕಂಡಿರ್ಬೇಕು. ಆಗ ಅವನ್ ಏನ್ ಹೇಳ್ದ ಅಂತಂದ್ರೆ,
ಈ ಭಕ್ಷ್ಯ ಏನ್ ನೀನ್ ತಯಾರು ಮಾಡಿದ್ಯಲ್ಲ, ಈ ಕೆಂಪಾದಂತ ರುಚಿ ಪದಾರ್ಥ ಅಂತ ಹೇಳ್ತಾನ ಅವನು, ಅದನ್ನ ನನಗೆ ಕೊಟ್ಬಿಡು ಅಂತ ಹೇಳಿ ಅವನು ತನ್ನ ತಮ್ಮನಾದಂತ ಆ ಯಾಕೋಬನಿಗೆ ಒಂದ್ ಮಾತನ್ನ ಹೇಳಿದ್ದು ನಮ್ಗ ಇಲ್ಲಿ ಕಂಡು ಬರ್ತದೆ. ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಅಂತ ಹೇಳಿ ಆತನ ಹೇಳ್ದ. ಹೀಗೆ ಅಲ್ಲಿ ಒಂದು ಆ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಆ ಕೆಂಪು ಪದಾರ್ಥವನ್ನ ಯಾರಿವ ಏಸಾ ಬಯಸಿದ್ರಿಂದ ಅವನಿಗೆ ಎದೋಮ್ ಅಂತಂದ್ರೆ ಕೆಂಪು ಅಂತ ಅದರ ಅರ್ಥ. ಕೆಂಪು ಪದಾರ್ಥವನ್ನ ಬಯಸಿದಂತ ಏಸಾವನಿಗೆ ಏನ್ ಹೆಸರು ಬಂತಂತಂದ್ರೆ ಎದೋಮ್ ಅಂತ ಹೇಳಿ. ಈ ದಿವಸದಲ್ಲಿ ಎದೋಮ್ಯರು ಅಂತ ಹೇಳಿ ನಾವು ಕರಿತೀವಲ್ಲ, ಸತ್ಯವೇದದಲ್ಲಿ ಅದು ಕಂಡು ಬರ್ತದೆ. ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ಅದರ ಉಲ್ಲೇಖ ಇದೆ. ಅದೇನ್ ತೋರಿಸ್ತದಂತಂದ್ರೆ ಏಸಾವನ ಸಂತತಿಯವರಿಗೆ ಎದೋಮ್ಯರು ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ. ಯಾಕಂದ್ರೆ ಏಸಾವನಿಗೆ ಎದೋಮ್ಯ ಅಂತ ಹೇಳಿ ಹೆಸರಿಟ್ರು, ಅವನ ಮೂಲಕವಾಗಿ ಉಂಟಾದಂತ ಸಂತತಿಗೆ ಎದೋಮ್ಯರು ಅಂತ ಹೇಳಿ ಕರೀತಿದ್ರು ಅಂತ ಹೇಳಿ ನಮಗ ದೇವರ ವಾಕ್ಯ ತಿಳಿಸ್ತದೆ. ಈ ರೀತಿಯಾಗಿ ಈ ಎಲ್ಲಾ ವಿಷಯಗಳನ್ನ ಅಂದ್ರೆ ವಾಸನೆಯನ್ನು ಆತನ ನೋಡ್ದ, ಬಣ್ಣವನ್ನು ಸಹ ನೋಡ್ದ. ಆಮೇಲೆ ಅವನೇನ್ ಹೇಳ್ತಾನೆ, ರುಚಿ ಪದಾರ್ಥ ಅಂತ ಹೇಳ್ತಾನೆ. ಅಂದ್ರೆ ಯು ಮಸ್ಟ್ ಹ್ಯಾವ್ ಗೆಸ್ಡ್ ಅಬೌಟ್ ಇಟ್. ಇದು ಖಂಡಿತವಾಗಿ ಇದು ರುಚಿಯಾದಂತಹ ಒಂದು ಪದಾರ್ಥ ಅಂತ ಹೇಳಿ ಅವನು ಏನ್ ಮಾಡ್ಬಿಟ್ಟ ಅಂತಂದ್ರೆ ತನ್ನ ತಮ್ಮನಿಗೆ ಹೇಳಿ ನನಗ ಈಗಲೇ ಕೊಟ್ಬಿಡು ಅಂತ ಹೇಳಿ ಆತನು ಅವನಿಗೆ ಹೇಳ್ತಾ ಇದ್ದ. ಹೀಗೆ ಇಲ್ಲಿ ಮೊದಲೇ ಒಂದು ಭಾಗದಲ್ಲಿ ಅಂದ್ರೆ 29ನೇ ವಚನದಲ್ಲಿ ಇಷ್ಟೆಲ್ಲಾ ವಿಷಯಗಳು ನಮ್ಮ ಕಣ್ಣು ಮುಂದೆ ಇವೆ. ಒಂದು ಪಾಠ ನಾವು ಇಲ್ಲಿ ಕಲಿಬೇಕು ಏನಂತಂದ್ರೆ, ಏಸಾವ ಬೇಟೆಯಾಡುವುದಕ್ಕೆ ಅಡವಿಗೆ ಹೋಗಿ ಬಹಳಷ್ಟು ಪ್ರಯತ್ನ ಮಾಡಿ ಹಿಂತಿರುಗಿ ಬಂದ, ಆದ್ರೆ ಅವನಿಗೆ ಅದರಿಂದ ಯಾವ ತೃಪ್ತಿ ಸಿಗ್ಲಿಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಇನ್ ಅವರ್ ಲೈಫ್. ವಿಶೇಷವಾಗಿ ಆತ್ಮೀಯ ಜೀವನದಲ್ಲಿ ನಾವು ನೆನಪಿಡಬೇಕಾದಂತಹ ಮೊದಲೇ ವಿಷಯ ಏನಂತಂದ್ರೆ, ಈ ಲೋಕದಲ್ಲಿ ನಮಗೆ ತೃಪ್ತಿ ಸಿಗುವುದಿಲ್ಲ. ನಾವು ಈ ಲೋಕದಲ್ಲಿ ಎಷ್ಟೇ ಹುಡುಕ್ಲಿ, ಯಾವುದೇ ರೀತಿಯಾಗಿ ನಾವು ಹುಡುಕಿದ್ರು ಕೂಡ ನಮ್ಗ ಈ ಲೋಕದಲ್ಲಿ ತೃಪ್ತಿ ಸಿಗುವುದಿಲ್ಲ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಏಸಾವನು ಬಹಳ ಪ್ರಯತ್ನ ಮಾಡ್ದ, ಬಹಳಷ್ಟು ದಣಿದ, ಬಹಳ ದಣಿದಿದ್ದೀನಿ ಎಂಬುದಾಗಿ ಹೇಳ್ದ, ಆದ್ರೆ ಅವನಿಗೆ ತೃಪ್ತಿ ಆಗಿರಲಿಲ್ಲ ಎಂಬುದಾಗಿ ಅದು ಕಂಡು ಬರುತ್ತದೆ. ಹಿ ವಾಸ್ ಹಂಗ್ರಿ, ಹಿ ವಾಸ್ ವಿದೌಟ್ ಫುಡ್ ಅಂಡ್ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಅಂಡ್ ಹಿ ಇಸ್ ಆಸ್ಕಿಂಗ್ ಫಾರ್ ಫುಡ್ ಎಂಬುದಾಗಿ ನಮಗೆ ಅಲ್ಲಿ ನೋಡ್ತೀವಿ. ಆದ ಕಾರಣ ಲೋಕದ ವಿಷಯಗಳಲ್ಲಿ ನಾವು ತೃಪ್ತಿ ಹುಡುಕ್ಲಿಕ್ಕೆ ಹೋದ್ರೆ ಅದು ನಮ್ಗೆ ಸಿಗುದಿಲ್ಲ ಅಂತೇಳಿ ಮೊದಲೇ ಒಂದು ವಿಚಾರ ನಾವು ನೆನ್ಪಿಟ್ಕೊಳ್ಬೇಕು. ಲೆಟ್ಸ್ ನಾಟ್ ಸರ್ಚ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ವಿಷಯಗಳಲ್ಲಿ ನಮ್ಗೆ ಸಿಗ್ತದೆ ಅಂತ ಹೇಳಿ ನಾವು ಹೋಗಿ ಬಹಳಷ್ಟು ಪ್ರಯತ್ನ ಮಾಡಿದ್ರಿ, ಬಹಳಷ್ಟು ಹಣ ಖರ್ಚು ಮಾಡಿದ್ರಿ, ಬಹಳಷ್ಟು ಸಮಯ ಖರ್ಚು ಮಾಡಿದ್ರಿ, ಬಹಳಷ್ಟು ನಮ್ಮ ಶಕ್ತಿಯನ್ನ ನಾವು ಖರ್ಚು ಮಾಡಿದ್ರು ಕೂಡ ಅದು ನಮಗೆ ಸಿಗುದಿಲ್ಲ ಎನ್ನುವಂಥದ್ದು ಮೊದಲೇ ಒಂದು ವಿಚಾರ ಖಂಡಿತವಾಗಿ ನಮ್ಮ ಮುಂದೆ ಇವತ್ತು ಹೇಳಲ್ಪಟ್ಟಿದೆ. ಆದ ಕಾರಣ ಬಹಳ ಎಚ್ಚರವಾಗಿರೋಣ. ಇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ 16ನೇ ಅಧ್ಯಾಯ, ಕೀರ್ತನೆ 16ನೇ ಅಧ್ಯಾಯ 11ನೇ ವಚನದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ ಹೇಳ್ತಾನೆ. ನಿನ್ನ ಸಾನ್ನಿಧ್ಯ, ಇನ್ ದೈ ಪ್ರೆಸೆನ್ಸ್ ಇಸ್ ದ ಫುಲ್ನೆಸ್ ಆಫ್ ಜಾಯ್, ಇನ್ ದೈ ರೈಟ್ ಹ್ಯಾಂಡ್, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತ ಭಾಗ್ಯವಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ, ದಾವೀದನು. ನೋಡ್ರಿ ಎಷ್ಟು ಅದ್ಭುತವಾದಂತಹ ವಿಷಯಗಳನ್ನ ದೇವ್ರ ವಾಕ್ಯ ನಮಗೆ ತಿಳಿಸ್ತದೆ. ನಾವು ಅದನ್ನು ಬಿಡ್ತೇವೆ, ಏನ್ ಮಾಡ್ತೇವೆ, ಲೋಕದ ವಿಷಯಗಳು, ನನಗಿದ್ ಸಿಗ್ತದೆ, ಇದು ನನಗೆ ಕೊಡ್ತದೆ, ಇದು ನನಗೆ ಆಗ್ತದೆ ಎಂಬುದಾಗಿ ನಾವು ಅದ್ರ ಹಿಂದೆ ಹೋಗ್ತೇವೆ. ಏಸಾವನು ಹಾಗೆ ಮಾಡ್ದ, ಆದ್ರೆ ಅವನಿಗೆ ಅದು ಸಿಗ್ಲಿಲ್ಲ ಎಂಬುದಾಗಿ ನಮ್ಗೆ ಅಲ್ಲಿ ಕಂಡು ಬರ್ತದೆ. ಆದ್ರೆ ಅದು ಎಲ್ಲಿ ಸಿಗ್ತದೆ ಅಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತ ಭಾಗ್ಯವಿದೆ. ನೆನ್ಪಿಟ್ಕೋಣ, ನಮ್ಮ ಜೀವನದಲ್ಲಿ ಶಾಶ್ವತವಾದಂತ ಭಾಗ್ಯ, ಪರಿಪೂರ್ಣ ಸಂತೋಷ ಬೇಕಂತಂದ್ರೆ ನಾವು ದೇವರ ಬಳಿ ಬರೋಣ, ದೇವರ ವಾಕ್ಯದ ಧ್ಯಾನ ಮಾಡೋಣ, ದೇವರ ವಾಕ್ಯವನ್ನ ಅನುಕರಿಸೋಣ, ದೇವರ ವಾಕ್ಯವನ್ನ ಹಂಚೋಣ, ದೇವರ ವಾಕ್ಯದಲ್ಲಿ ನಾವು ನಮ್ಮ ಸಮಯ ಕಳೆಯೋಣ, ದೇವರ ಸಾನ್ನಿಧ್ಯದಲ್ಲಿ ನಾವು ಇದನ್ನ ಪಡ್ಕೊಳ್ಳೋಣ. ಹೀಗೆ ಮೊದಲೇ ಒಂದು ವಿಷಯವನ್ನ ನಾವು ಇಲ್ಲಿ ನೋಡುವಾಗ, ಲೋಕದಲ್ಲಿ ತೃಪ್ತಿ ಸಿಗುವುದಿಲ್ಲ, ಹುಡುಕ್ಲಿಕ್ಕೆ ಹೋದ್ರೆ ಸಿಗುದಿಲ್ಲ, ಪ್ರಯತ್ನ ಮಾಡಿದ್ರೆ ವ್ಯರ್ಥ ಎಂಬುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ಹೀಗೆ ನಿಜವಾಗಿ ನೋಡಿದ್ರೆ ಏಸಾವ ಮಾಡ್ಬೇಕಾದದ್ದು ಏನಾಗಿತ್ತು, ದಣಿದಿದ್ದ, ಹಸಿದಿದ್ದ, ನ್ಯಾಚುರಲಿ ವುಡ್ ಹ್ಯಾವ್ ಗಾನ್ ಟು ಹಿಸ್ ಮದರ್ ಅಂಡ್ ಆಸ್ಕ್ಡ್ ಫಾರ್ ಸಮ್ ಫುಡ್. ತಾಯಿ ರೆಬೆಕ್ಕಳಿಗೆ ಹೋಗಿ
ನನಗ್ ಬಹಳಷ್ಟು ಹಸಿವಾಗಿತ್ತು, ಸ್ವಲ್ಪ ಊಟ ಕೊಡು ಅಂತಂದ್ರೆ ರೆಬೆಕ್ಕಾ ಹೋಗೋ ನೀನು ಊಟ ಕೊಡುದಿಲ್ಲ ಅಂತ ಹೇಳಿ ಹೇಳ್ತಿರ್ಲಿಲ್ಲ. ನನಗನಿಸ್ತದೆ ಶಿ ವುಡ್ ನಾಟ್ ಹ್ಯಾವ್ ಸೆಡ್ ಲೈಕ್ ದಟ್. ಆದ್ರೆ ಅವನ್ ಏನ್ ಮಾಡ್ದ ಅಂತಂದ್ರೆ ಶಾರ್ಟ್ ಕಟ್ ನಲ್ಲಿ ಆತನು ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಖಂಡಿತು ವಾಸನೆ ಬಂತು, ಇಮಿಡಿಯೇಟ್ಲಿ ಅದನ್ನ ತಿಂದ್ ಬಿಡ್ಬೇಕು ಎನ್ನುವಂತ ಒಂದು ವಿಚಾರ ಅವಂದಾಗಿತ್ತು ಅಂತ ಹೇಳಿ ನಮಗ ಇಲ್ಲಿ ಇಲ್ಲಿ ಕಂಡು ಬರ್ತದೆ. ಹೀಗೆ ಆ ತಾಯಿಯ ಕಡೆಗೆ ಅಥವಾ ತಂದೆಯ ಕಡೆಗೆ ಹೋಗಿ ಏನಾದ್ರೂ ಆಹಾರ ಪದಾರ್ಥವನ್ನ ತೆಗೆದುಕೊಂಡು ತಿಂದು ತೃಪ್ತಿ ಪಡಬಹುದಾಗಿತ್ತು, ಅಥವಾ ಹಸಿವು ಅದನ್ನ ಹಿಂಗಿಸ್ಕೊಳ್ಬಹುದಾಗಿತ್ತು ಎಂಬುದಾಗಿ ನಮಗ ಕಂಡು ಬರ್ತದೆ. ಅಂದ್ರೆ ನ್ಯಾಚುರಲಿ ವುಡ್ ಹ್ಯಾವ್ ಡನ್ ಇಟ್, ಆದ್ರೆ ಮಾಡ್ಲಿಲ್ಲ. ಅವನ್ ಏನ್ ಮಾಡ್ದ ಅಂತಂದ್ರೆ ಆಸೆ ಆಸೆ ಪಟ್ಟನು ಅಂತ ಹೇಳಿ ನಮಗಲ್ಲಿ ಕಂಡು ಬರ್ತದೆ. ಸತ್ಯವೇದದಲ್ಲಿ ಆಸೆ ಬಹಳಷ್ಟು ಕಡೆಗೆ ಹೇಳಲ್ಪಟ್ಟಿದೆ, ಬಹಳಷ್ಟು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ, ಎಂಫಸೈಸ್ ಮಾಡಿದ್ದಾರೆ. ಆದ ಕಾರಣ ಆಸೆ ಅನ್ನುವಂಥದ್ದು ಬಹಳ ಮುಖ್ಯ, ಅಂದ್ರೆ ಅದನ್ನ ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕಾದದ್ದು ಬಹಳ ಅವಶ್ಯ ಅಂತೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆಸೆ ಪಟ್ಟವನು ಏನ್ ಮಾಡದ, ಕೆಂಪಾದಂತ ಪದಾರ್ಥ, ಒಳ್ಳೆ ಸುವಾಸನೆ, ಅಂದ್ರೆ ಅದು ಒಳ್ಳೆ ಒಂದು ವಾಸನೆ ಅದು ನಮ್ಗೆ ಬರ್ತಾ ಇದೆ. ಆದ ಕಾರಣ ಅದನ್ನ ಆಸೆ ಪಟ್ಟು ಅದನ್ನ ತನ್ನ ತಮ್ಮನಾದಂತಹ ಯಾಕೋಬನ ಕಡೆಯಿಂದ ತಗೊಂಡು ತಿನ್ಬೇಕು ಎಂಬಂತ ಒಂದು ವಿಚಾರ ಅವನಲ್ಲಿ ಬಂತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹೀಗೆ ಮೊದಲೇ ಸ್ಟೇಜ್ ದಲ್ಲಿ ನಾವೇನ್ ನೋಡಿದೀವಿ ಅಂತಂದ್ರೆ ಆಸೆ ಪಟ್ಟನು ಅಂತ ಹೇಳಿ ನಮಗ ಅದು ತಿಳಿಸ್ತದೆ. ಮುಂದೆ ನಾವು ನೋಡುವಾಗ ಆತನ ಏನ್ ಹೇಳ್ತಾನಂತಂದ್ರೆ ಈಗಲೇ ಕೊಡು. ಸಿ ನೆಕ್ಸ್ಟ್ ಸ್ಟೆಪ್ ಏನಾಗಿತ್ತು ಅಂತಂದ್ರೆ ಮೊದ್ಲಿಗ ಆಸೆ ಪಟ್ಟ ಒಂದಾಯ್ತು, ಅದರಿಂದ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಮಿಡಿಯೇಟ್ಲಿ ನನಗೆ ಕೊಡು, ಈಗಲೇ ಕೊಡು ಅಂತ ಹೇಳಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳಿ ಈ ಭಾಗದ ನಮ್ಗೆ ತಿಳಿಸ್ತದೆ. ನೋಡ್ರಲ್ಲ ಓದ್ರಿ ನಿಮ್ಗೆ 30ನೇ ವಚನ, ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತೇನು ಅಂತ ಹೇಳಿ ನಮಗ ಒಂದು ವಿಚಾರ ಬರ್ತದೆ. ಹೀಗೆ ಈ ಆಸೆ ಏನ್ ಮಾಡ್ತದ ಅಂತಂದ್ರೆ ಅದು ತೀವ್ರತೆಗೆ ನಮ್ಮನ್ನ ನಡೆಸ್ತದೆ. ಇಮಿಡಿಯೇಟ್ ನನಗೆ ಬೇಕು, ಇನ್ಸ್ಟಂಟ್ಲಿ ಐ ವಾಂಟ್. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ನೋಡ್ರಿ, ನೀವು ನಿಮ್ ಕಣ್ಣು ಮುಂದೆ ತಗೊಂಡ್ ಬರ್ರಿ, ನಮ್ಮ ಅಂದಿನ ಜೀವಿತದಲ್ಲಿ ಹಿಂಗ ಆಗ್ತದೋ ಎಲ್ಲೋ ವಿಚಾರ ಮಾಡಿ ನೋಡ್ರಿ. ನೀವು, ನಾನು ಹೇಳ್ತಾ ಇದ್ದೇನೆ ಅದೇನೋ ಒಂದು ಕಥೆನೋ ಅಥವಾ ಏನೋ, ಇದು ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನ ನಾವು ತಿಳ್ಕೊಳ್ಳೋಣ, ಎಲ್ಲಿ ನಾವು ತಪ್ತಾ ಇದ್ದೇವೆ. ಆಸೆ ಏನ್ ಮಾಡ್ತಾ ಅಂತಂದ್ರೆ ತೀವ್ರತೆಯನ್ನು ಉಂಟು ಮಾಡ್ತದೆ. ಆ ತೀವ್ರ ಬೇಕೀಗ, ನನಗೆ ಈಗ ಬೇಕು, ತೀವ್ರವಾಗಿ ಬೇಕು. ಎಷ್ಟೋ ಸಲ ಫಾಸ್ಟ್ ಫುಡ್ ತಿನ್ಲಿಕ್ಕೆ ಜನ ಎಷ್ಟು ಹಾತೊರಿತಿರ್ತಾರೆ, ಹೋಗ್ತಾರೆ, ಅಲ್ಲಿ ನಿಂದಿರ್ಲಿಕ್ಕೂ ಟೈಮ್ ಇರುದಿಲ್ಲ ಅವ್ರಿಗೆ. ಈಗಲೇ ಬೇಕು, ನಮ್ಗೆ ಕೊಡ್ರಿ, ರೊಕ್ಕ ತಗೋರಿ ಕೊಡ್ರಿ, ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಟ್ಟು ಓಡ್ ಹೋಗ್ಬಿಡ್ತಾರೆ, ಅಂದ್ರೆ ಅದನ್ನಿಟ್ಟು ಓಡ್ ಹೋಗ್ಬಿಡ್ತಾರೆ. ಇಂಥ ಒಂದು ತೀವ್ರತೆಯನ್ನ ಈ ದಿವಸಗಳಲ್ಲಿ ನಾವು ಕಾಣ್ತೇವೆ. ಹೀಗೆ ಇದು ಆಸೆ ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ತೀವ್ರತೆಗೆ ನನಗೆ ಈಗಲೇ ಕೊಡು ಅಂತ ಹೇಳಿ ಅದು ಹೇಳ್ತದೆ. ಸತ್ಯವೇದದಲ್ಲಿ ಬಹಳ ಒಳ್ಳೆಯ ಒಂದು ವಚನ ಇದೆ, ಅದ್ರ ಬಗ್ಗೆ ನೆನಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ಯಾಕೋಬ 1:15, ಯಾಕೋಬನ ಪತ್ರ 1ನೇ ಅಧ್ಯಾಯ 15ನೇ ವಚನ. ಅಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಆಸೆಯು ಬಸುರಾಗಿ ಪಾಪವನ್ನ ಹೆರುತ್ತದೆ ಅಂತ. ನೋಡ್ರಿ ಎಷ್ಟು ಅದರಲ್ಲಿ ಗಂಭೀರತೆ ಇದೆ ಈ ವಚನದಲ್ಲಿ ಅಂತೇಳಿ ನಮ್ಗ ಕಂಡು ಬರ್ತದೆ. ಆಶೆಯು ಬಸುರಾಗಿ ಪಾಪವನ್ನ ಹೆರುತ್ತದೆ ಎಂಬುದಾಗಿ ಹೇಳ್ತದೆ. ಆಶೆ ಬಂದ ಕೂಡಲೇ ಅದೇನ್ ಮಾಡ್ತದೆ ಅಂತಂದ್ರೆ ಪಾಪಕ್ಕೆ ನಡೆಸ್ತದೆ, ತೀವ್ರತೆಗೆ ನಡೆಸ್ತದೆ. ಈಗಲೇ ಬೇಕು ಆಶೆ. ನೋಡ್ರಿ ಹೆಂಗ ಅದು ಹೆಚ್ಚಾಗ್ತಾ ಇದೆ, ಇಂಟೆನ್ಸಿಟಿ ಇಸ್ ಇನ್ಕ್ರೀಸಿಂಗ್ ಎಂಬುದಾಗಿ ಅದರ ಬಗ್ಗೆ ನಾವು ನೋಡ್ತೀವಿ. ಕೆಂಪಾದ ಪದಾರ್ಥ ಬಯಸಿದ ಏಸಾವನಿಗೆ ಏನು ಎದೋಮ್ ಅಂತ ಹೇಳಿ ಹೆಸರು ಬಂತಂತ ನಾನು ಈಗಾಗಲೇ ಹೇಳಿದ್ದೇನೆ. ಹಸಿವು ಸಹಜ, ಆದ್ರೆ ಎಲ್ಲರಿಗೂ ಆಗ್ತದೆ ಅದು. ನಾ ಹೇಳಿದಲ್ಲ ನಿಮ್ಗೆ, ಇಟ್ಸ್ ಎ ನ್ಯಾಚುರಲ್ ಥಿಂಗ್. ಆದರೆ ಅದಕ್ಕೆ ಆದ್ಯತೆ ಕೊಡುವುದರ ಅವಶ್ಯಕತೆ ಇಲ್ಲ. ಅಂದ್ರೆ ಈಗಲೇ ಬೇಕು, ತೀವ್ರತೆಯನ್ನ ಅದರಲ್ಲಿ ನಾವೇನ್ ಕಾಣೋದಿಲ್ಲ ಅಂತ ಹೇಳಿ ನಮಗ ಅನಿಸ್ತದೆ. ನ್ಯಾಚುರಲ್ ಇಟ್ ಈಸ್. ನೀವೇ ವಿಚಾರ ಮಾಡಿ ನೋಡ್ರಿ. ಈಗ ಅದಕ್ಕೆ ಆಪ್ಷನ್ಸ್ ಏನಪ್ಪಾ ಅಂತ ಹೇಳಿ ನೀವು ಒಂದ್ ವೇಳೆ ವಿಚಾರ ಮಾಡಿದ್ರೆ, ಉಪವಾಸ ಇರ್ಬೋದು, ಏನ್ ತಪ್ಪದ ಅದ್ರಾಗ. ಹೊಟ್ಟೆ ಹಸಿತು ಅಂತ ನಾವು ಊಟ ಮಾಡ್ಬೇಕಂತೇನಿಲ್ಲ. ವಿ ಕ್ಯಾನ್ ಜಸ್ಟ್ ಸೇ ಓಕೆಪ್ಪ, ಇವತ್ತು ನಾವು ಉಪವಾಸ ಮಾಡ್ಬಿಡೋಣ ಅಂತ ಉಪವಾಸ ಮಾಡಬಹುದು. ಓಕೆ, ಅದೊಂದು ಆಪ್ಷನ್ ಇರ್ಲಿ. ಎರಡನೇದಾಗಿ ನೀರ್ ಕುಡಿಬಹುದು. ನೀರ್ ಕುಡಿದ್ರು ಸಹ ಎಷ್ಟೋ ಸಲ ನಮ್ಮ ಹಸಿವು ಅದು ಕಡಿಮೆ ಆಗ್ಬಿಡ್ತದೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈಗ ಮಾಡ್ರಿ ಅಂತೇಳಿ, ಅಂದ್ರೆ ನಾನು ಹಿಂಗ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ದೀಸ್ ಆರ್ ಸಮ್ ಆಫ್ ದ ಆಪ್ಷನ್ಸ್ ದಟ್ ವಿ ಕ್ಯಾನ್ ಫೈಂಡ್.
ಆಸೆಗೆ ನಾವು ಒತ್ತು ಕೊಡುವುದು ಅವಶ್ಯ ಇಲ್ಲ. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಏನಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋದ್ರ ಪ್ರಕಾರ ನಾವು ಮಾಡಬೇಕಾದದ್ರ ಅವಶ್ಯಕತೆ ಇದೆ ಎಂಬುದನ್ನ ನಾವಿಲ್ಲಿ ಕಾಣ್ಕೊಳ್ತೀವಿ. ಹೀಗೆ ನಾವು ಈ ಒಂದು ಶೋಧನೆಯನ್ನ ನಾವು ತಳ್ಳಿ ಹಾಕ್ಬೋದು. ಹೀಗೆ ಆತನು 31ನೇ ವಚನಕ್ಕೆ ನಾವು ಬರುವಾಗ, ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ಅಲ್ಲಿ ಈ ಇಬ್ರು ಅಣ್ಣ ತಮ್ಮ ಇದ್ದಾರೆ, ಕಿರಿಯ ಆದ್ರೆ ಏನು ಹೆಚ್ಚು ಸಮಯ ಇಲ್ಲ, ಅವ್ನು ಕಾಲು ಹಿಡ್ಕೊಂಡು ಬಂದಿದ್ದವ. ಅಂದ್ರೆ ವೆರಿ ಮೇ ಬಿ ಇನ್ ಫ್ಯೂ ಮಿನಿಟ್ಸ್ ಡಿಫರೆನ್ಸ್ ಇರಬಹುದು ಅಷ್ಟೇ. ಇಂಥ ಈ ಸಹೋದರರ ಮಧ್ಯದಲ್ಲಿ ಸಂಭಾಷಣೆ ನಡೀತಾ ಇದೆ ಎಂಬುದು ನಮ್ಗೆ ಇಲ್ಲಿ ತಿಳಿತಾ ಇದೆ 30ನೇ ವಚನ. ಆಗ ಯಾಕೋಬ ಏನ್ ಹೇಳ್ದ ಅಂತಂದ್ರೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಎಂಬುದಾಗಿ ಹೇಳ್ತಾನೆ. ಯಾಕೆ ಈ ರೀತಿಯಾಗಿ ಯಾಕೋಬ ಹೇಳ್ದ ಎನ್ನುವಂಥದ್ದನ್ನ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ದೇವರ ವಾಕ್ಯದಿಂದ ನಮಗೆ ಅದರ ಅರ್ಥ ಅಥವಾ ಅದರ ಉತ್ತರ ಅಥವಾ ಅದರ ವಿವರಣೆ ಸಿಗ್ತದೆ. ನಾವು ಚೊಚ್ಚಲತನಕ್ಕ ಬಹಳಷ್ಟು ಪ್ರಾಮುಖ್ಯತೆಯನ್ನ ದೇವ್ರ ವಾಕ್ಯ ಕೊಡ್ತದೆ. ಫಾರ್ ಎಕ್ಸಾಂಪಲ್, ಚೊಚ್ಚಲಿದ್ದವರಿಗೆ ಅಂದ್ರೆ ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ವಚನ ಓದೋಣ, ಅದು ನಿಮಗ ಅದರ ಒಂದು ಮಹತ್ವ ಎಷ್ಟಿತ್ತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 17ನೇ ವಚನ ನೋಡ್ರಿ, ಏನಂತ ಹೇಳಿ, ಮಗನೇ ಚೊಚ್ಚಲನವನೆಂದು ಒಪ್ಪಿ ಅವನಿಗೆ 2 ಭಾಗಗಳನ್ನ ಕೊಡಬೇಕು, ಅವನೇ ತಂದೆಯ ಇದಕ್ಕೆ ಪ್ರತಿಫಲವಾಗಿ ಚೊಚ್ಚಲುತನದ ಹಕ್ಕಿಗೆ ಬಾಧ್ಯನು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಚೊಚ್ಚಲತನಕ್ಕೆ ಎಷ್ಟು ಮಹತ್ವ ಇತ್ತು ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ಇದರಿಂದ ತಿಳಿಸ್ತದೆ. ಬಾಧ್ಯತೆಗೆ ಅದು ಎಡೆಗೊಡ್ತದೆ, ಅದು ಮುಂದರಿಸ್ತದೆ. ಅದರ ಬಾಧ್ಯತೆಯನ್ನ ಮುಂದರಿಸಿಕೊಂಡು ಹೋಗುವಂತವನು ಯಾರಾಗಿದ್ದ ಅಂತಂದ್ರೆ ಹಿರಿಯ ವ್ಯಕ್ತಿ ಆಗಿದ್ದ ಅಂತ ಹೇಳಿ ಅದೊಂದು ಆತ್ಮೀಯ ಆಶೀರ್ವಾದ. ನೆನ್ಪಿಟ್ಕೊಡ್ರಿ, ಸ್ವಲ್ಪ ನೋಡ್ರಿ, ನನ್ ಲಕ್ಷ ಕೊಟ್ಟು ಕೇಳ್ರಿ, ನೆನ್ಪಿಟ್ಕೊಡ್ರಿ ಇವನ್ನೆಲ್ಲ. ಇದು ಚೊಚ್ಚಲತನ ಎನ್ನುವಂಥದ್ದು ಆತ್ಮೀಯ ಆಶೀರ್ವಾದ. ಇಟ್ಸ್ ಅ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಇದು ಲೋಕದಿಂದ ಬಂದಂತಹ ಅಥವಾ ಶರೀರದ ವಿಷಯಗಳಿಂದ ಸಿಕ್ಕಂತಹ ಒಂದು ಆಶೀರ್ವಾದ ಅಲ್ಲ. ಇಟ್ ಈಸ್ ಗಿವನ್ ಬೈ ಗಾಡ್. ದೇವರದನ್ನು ಕೊಟ್ಟಿದ್ದಾನೆ. ನೀನು ಹಿರಿಯನಾಗಿ ಈ ಕುಟುಂಬದಲ್ಲಿ ಹುಟ್ಟಿ ನೀನು ಮಾಡಬೇಕಾದಂತಹ ಈ 3 ಕೆಲಸಗಳನ್ನ ಮಾಡಬೇಕು ಎನ್ನುವಂಥದ್ದು ದೇವರ ಯೋಜನೆ. ಎಲ್ಲರಿಗೂ ಸಿಗುವುದಿಲ್ಲ ಇದು. ನಾನು ಚೊಚ್ಚಲನಾಗಿ ಹುಟ್ಟಿ ಬರಬೇಕು ಅಂತ ಹೇಳಿ ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೋಬ ಏಸಾವರ ನಡುವೆ ಕೇವಲ ಕೆಲವು ನಿಮಿಷಗಳ ಅಂತರ ಇದ್ರು ಕೂಡ ಚೊಚ್ಚಲತನದ ಹಕ್ಕು ಯಾರ ಕಡೆ ಇತ್ತು ಅಂತಂದ್ರೆ ಏಸಾವನ ಕಡೆಗೆ ಇತ್ತು ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಆದರೆ ಯಾಕೋಬನಿಗೆ ಇದರ ಮಹತ್ವ ತಿಳಿದಿತ್ತು. ಏನಂತೇಳಿ, ಚೊಚ್ಚಲತನ ಅಂತಂದ್ರೆ ಏನು ಎನ್ನುವಂಥದ್ರ ಮಹತ್ವ ಈ ಯಾಕೋಬನಿಗೆ ಗೊತ್ತಿತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ ಅವ್ನು ಕೇಳ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿತ್ತು ಅಂತ ಹೇಳಿ ಅದನ್ನ ಅವನು ಕೇಳ್ದ, ಬೇರೆ ಯಾವುದನ್ನು ಕೇಳಲಿಲ್ಲ. ಆದ್ರೆ ಅದನ್ನ ಆತನು ಕೇಳ್ತಾನೆ ಅಂತಂದ್ರೆ ಅದರ ಬಗ್ಗೆ ಅವನಿಗೆ ಅರಿವು ಇದೆ, ತಿಳುವಳಿಕೆ ಇದೆ, ಅದನ್ನ ಆತನು ತಿಳಿದವನಾಗಿದ್ದಾನೆ. ಓಕೆ, ಇದರಲ್ಲಿ 3 ವಿಷಯಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಆತ್ಮೀಯ ವಿಷಯವಾಗಿದೆ. ಇದು ಅಂದ್ರೆ ಆತ್ಮೀಯ ವಿಷಯಗಳಿಗೆ ಸಂಬಂಧಿಸಿದ ಅಂದ್ರೆ ದೇವರು ಕೊಟ್ಟಂತಹ ವಿಷಯ ಆಗಿದೆ ಎಂಬುದನ್ನ ಇದು ನಾವು ತಿಳ್ಕೊಳ್ಬೇಕು. ದೇವರು ಕೊಟ್ಟಂತಹ ಹಕ್ಕು ಇದು ಹಿರಿಯನಿಗೆ ಅಥವಾ ಚೊಚ್ಚಲು ಇದ್ದವನಿಗೆ ಸಿಗ್ತದೆ. ಕುಟುಂಬದ ಮುಖ್ಯಸ್ಥನ ಅಧಿಕಾರ ಅವನಿಗಿದೆ. ಕುಟುಂಬದ ಮುಖ್ಯಸ್ಥನ ಅಧಿಕಾರ ಅವನಿಗಿದೆ. ಲಕ್ಷ ಕೊಟ್ಟು ಕೇಳ್ರಿ, ದೇವರಿಂದ ಕೊಡಲ್ಪಟ್ಟಂತ ಹಕ್ಕು. ಅಷ್ಟೇ ಅಲ್ಲದೆ ಕುಟುಂಬದ ಮುಖ್ಯಸ್ಥನ ಅಧಿಕಾರ ಅದಾಗಿದೆ. ನೋಡಿ, ಎಷ್ಟು ಸುಂದರವಾದಂತಹ ವಿಚಾರಗಳು ಇಲ್ಲಿ ನಮಗ ಸಿಗ್ತವೆ. ಎರಡನೇದಾಗಿ, ಆಸ್ತಿಯಲ್ಲಿ ದುಪ್ಪಟ್ಟು ಅವನಿಗೆ ಸಿಗಬೇಕು ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಅದಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಇತ್ತು ನನ್ಗೆ ಗೊತ್ತಿಲ್ಲ. ಆದ್ರೆ ಈಗಿನ ಕಾಯ್ದೆ ಕಾನೂನುಗಳ ಪ್ರಕಾರ ಏನಕ್ಕೆ ಗೊತ್ತಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೀವಿ ಏನಂತ ಹೇಳಿ, ಕುಟುಂಬದ ಮುಖ್ಯಸ್ಥನ ಅಧಿಕಾರ ಆಸ್ತಿಯಲ್ಲಿ ದುಪ್ಪಟ್ಟು ಪಾಲು ಅವನ ಆಗಿತ್ತು, ಆಗಿನ ಕಾಲದಲ್ಲಿ ಹೊಂದಿತ್ತು ಎಂಬುದಾಗಿ ನಮಗೆ ಧರ್ಮೋಪದೇಶಕಾಂಡ 21ನೇ ಅಧ್ಯಾಯ 17ನೇ ವಚನದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ. ಅಷ್ಟೇ ಅಲ್ಲದೆ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿಯೂ ಸಹ ಅನೇಕ ವಚನಗಳು ನಮಗ ಇದರ ಬಗ್ಗೆ ತಿಳಿಸ್ಕೊಡ್ತವೆ.
ನೋಡ್ರಿ ಎಷ್ಟು ಮುಖ್ಯವಾದಂತ ಚೊಚ್ಚಲತನದ ಮಹತ್ವ ಎಷ್ಟಿತ್ತು ಅಂತ ಹೇಳಿ ಅಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಮೂರನೇದಾಗಿ ದೇವರ ಅನುಗ್ರಹದಿಂದ ಆತ್ಮಿಕ ಆಶೀರ್ವಾದವನ್ನ ಆತನು ಹೊಂದಿಕೊಂಡಿದ್ದ ಎಂಬುದಾಗಿ ಅದು ನಮಗ ತಿಳಿಸ್ಕೊಡ್ತದೆ. ಹೀಗೆ ಈ ಮೂರು ವಿಚಾರಗಳನ್ನ ನಾವು ಇಲ್ಲಿ ನೋಡ್ತೇವೆ. ಚೊಚ್ಚಲತನದ ವಿಷಯವಾಗಿ ಆತ್ಮಿಕ ಮತ್ತು ಲೌಕಿಕ ಎರಡೂ ಆಶೀರ್ವಾದಗಳಲ್ಲಿವೆ. ನೆನ್ಪಿಟ್ಕೊಳ್ರಿ, ಲೌಕಿಕ ಅಷ್ಟೇ ಅಲ್ಲ, ಆತ್ಮಿಕ ಅಷ್ಟೇ ಅಲ್ಲ, ಆತ್ಮಿಕ ಆಶೀರ್ವಾದ ಸಹ ಇದೆ, ಲೌಕಿಕ ಆಶೀರ್ವಾದ ಸಹ ಇದೆ. ಎರಡೂ ಇವೆ ಅಲ್ಲಿ. ಅಂದ್ರೆ ಆಸ್ತಿಯ ಬಗ್ಗೆ ಬರ್ತದೆ, ಅಧಿಕಾರದ ಬಗ್ಗೆ ಬರ್ತದೆ, ಆದರೆ ಹಿರಿಯನಿಗೆ ಏನಿದೆ ಎಂಬುದರ ಹಕ್ಕು ದೇವರಿಂದ ಕೊಡಲ್ಪಟ್ಟದ್ದು ಆತ್ಮಿಕವಾದ ಆಶೀರ್ವಾದ. ಈ ಆಸ್ತಿ ಆಗ್ಲಿ ಅಥವಾ ಇತರ ವಿಷಯಗಳು ಲೌಕಿಕವಾದಂತಹ ಆಶೀರ್ವಾದ. ಹೀಗೆ ಈ ಎರಡೂ ವಿಷಯಗಳನ್ನ ಒಳಗೊಂಡಂಥದ್ದು ಏನಾಗಿದೆ ಅಂತಂದ್ರೆ ಚೊಚ್ಚಲತನ. ಆದ ಕಾರಣ ಯಾಕೋಬ್ ಏನ್ ಮಾಡ್ದ ಅಂತಂದ್ರೆ, ತಾನು ದೇವರ ಒಂದು ಏನಂತಾರೆ ಅದಕ್ಕೆ ವಾಗ್ದಾನ, ದೇವರು ವಾಗ್ದಾನ ಮಾಡಿದ್ದ. ಯಾರಿಗೆ? ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದ, ಇಸಾಕನಿಗೆ ವಾಗ್ದಾನ ಮಾಡಿದ್ದ. ಇದೆಲ್ಲವನ್ನ ಆತನು ತಿಳ್ಕೊಂಡಿದ್ದ ಅಂತ ಹೇಳಿ ನಮಗ ಅನಿಸ್ತದೆ. ಸ್ಪಷ್ಟವಾದ ಉಲ್ಲೇಖ ಇಲ್ದಿದ್ರು ಕೂಡ ಹಿ ವುಡ್ ಹ್ಯಾವ್ ನೋನ್ ಅಬೌಟ್ ಇಟ್. ಅಥವಾ ಇಸಾಕ್ ಅವನಿಗೆ ಹೇಳಿರಬಹುದು, ಅಥವಾ ಅಬ್ರಹಾಮನು ಹೇಳಿರಬಹುದು ಏನಂತ ಹೇಳಿ, ಹಿಂಗಿಂಗ ದೇವರು ನಮಗ ವಾಗ್ದಾನ ಕೊಟ್ಟಿದ್ದಾನೆ. ಆದ ಕಾರಣ ವಾಗ್ದಾನಕ್ಕೆ ನಾವು ಬಾಧ್ಯರಾಗಬೇಕಾದ್ರೆ ಚೊಚ್ಚಲತನದ ಅವಶ್ಯಕತೆ ಇತ್ತು ಅಂತ ಹೇಳಿ ಯಾಕೋಬನಿಗೆ ಗೊತ್ತಿತ್ತು ಅಂತ ಹೇಳಿ ನಮ್ಗಿಲ್ಲಿ ತಿಳಿದು ಬರ್ತದೆ. ಆದ ಕಾರಣ ಅವನೇನ್ ಹೇಳ್ಬಿಟ್ಟ ಅಂತಂದ್ರೆ, ನೀನು ಚೊಚ್ಚಲತನದ ಹಕ್ಕನ್ನ ಕೊಟ್ರ ನಾನು ನಿನಗ ಈ ಅಲಸಂದಿ ಗುಗ್ರ, ಈ ಕೆಂಪು ಪದಾರ್ಥ ಇದನ್ನ ಕೊಟ್ಬಿಡ್ತೀನಿ ಎಂಬುದಾಗಿ ಅಲ್ಲಿ ಆತನು ಹೇಳಿದ. ಈ ರೀತಿಯಾಗಿ ಈ ವಾಗ್ದಾನದ ಒಂದು ಒಂದು ಚಿತ್ರ ಅಥವಾ ಅದರ ಛಾಯೆ ನಮ್ಗೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಚೊಚ್ಚಲತನದಲ್ಲಿ ಕಂಡು ಬರ್ತದೆ. ನಮಗೆ ಅಬ್ರಹಾಮನಿಗೆ ದೇವರು 12ನೇ ಅಧ್ಯಾಯ, 13ನೇ ಅಧ್ಯಾಯ, 15ನೇ ಅಧ್ಯಾಯ, 17ನೇ ಅಧ್ಯಾಯ, 22ನೇ ಅಧ್ಯಾಯದಲ್ಲಿ ರಿಪೀಟೆಡ್ಲಿ 5 times ವಾಗ್ದಾನ ಮಾಡ್ತಾ ಬರ್ತಾನೆ, ವಾಗ್ದಾನ ಕೊಡ್ತಾ ಬರ್ತಾನೆ. ನಾನು ಮಾಡ್ತೇನೆ 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 ಅಂತ ಕೇಳ್ತಾ ಬರ್ತಾನೆ. ಓದ್ರೆ ಅವನ್ನ ಬಹಳಷ್ಟು ಸುಂದರವಾದಂತ ವಿವರಣೆಯಲ್ಲಿ ನೀವು ಕಾಣ್ತೀರಿ. 12, 13, 15, 17, 22 ಈ 5 ಅಧ್ಯಾಯಗಳಲ್ಲಿ ನಾಯಕತ್ವದ ಕಿರೀಟ, ವಾಗ್ದಾನದ ನಾಯಕತ್ವದ ಕಿರೀಟ ಎಲ್ಲಿತ್ತು ಅಂತಂದ್ರೆ ಚೊಚ್ಚಲತನದಲ್ಲಿ ಇತ್ತು. ಅದನ್ನ ಬೇಡಿಕೊಂಡಂಥವ ಯಾರಾಗಿತ್ತ ಅಂತಂದ್ರೆ ಯಾಕೋಬ್. ಏಸಾವನಿಗೆ ಇತ್ತದು, ದೇವದತ್ತವಾಗಿತ್ತು ಅಂತ, ದೇವರಿಂದ ಕೊಡಲ್ಪಟ್ಟದ್ದಾಗಿತ್ತು. ಆದ್ರೆ ಇವತ್ತು ಅದು ಯಾಕೋಬನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೇಳ್ತಾ ಇದ್ದಾನೆ, ನನಗೆ ಕೊಟ್ಬಿಡು, ಮಾರಿಬಿಡು ಅದನ್ನ ಅಂತ ಹೇಳಿ. ಈಸ್ ಡೀಲಿಂಗ್ ವಿತ್ ಇಟ್. ಆಗ 3ನೇ ಸ್ಟೇಜ್ ನಾವು ನೋಡುವಾಗ, 2ನೇ ಸ್ಟೇಜ್ ಏನಾಯ್ತು, ನನಗ ಕೊಟ್ಬಿಡು ಅಂತ ಹೇಳ್ತಾನೆ ಊಟ. ಮೊದಲನೇದಾಗಿ ಆತನ ಹೇಳ್ತಾನೆ, 2ನೇದಾಗಿ ಆತನೇನ್ ಹೇಳ್ತಾನೆ ಅಂತಂದ್ರೆ ಈಗಲೇ ಕೊಡು ಅಂತ ಹೇಳ್ತಾನೆ. ಮೊದಲನೇದಾಗಿ ನನ್ ಕೊಡು ಅಂತ ಹೇಳ್ತಾನೆ, 2ನೇದಾಗಿ ಈಗಲೇ ಕೊಡು ಅಂತ ಹೇಳ್ತಾನೆ, 3ನೇದಾಗಿ ನನಗೇನ್ ಹೇಳ್ತಾನೆ ಅಂತಂದ್ರೆ 32ನೇ ವಚನದಲ್ಲಿ, ಆಗಲಿ ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು? ನೋಡ್ರಿ, ನಾನು ಇವತ್ತು 2 ಭಾಗಗಳನ್ನ ನಿಮ್ಗೆ ಓದ್ಲಿಕ್ಕೆ ಹಚ್ಚಿದೆ. 2ನೇ ಭಾಗದಲ್ಲಿ ಈ ಏಸಾವನ ಬಗ್ಗೆ ಒಂದು ವಿಶೇಷವಾದಂತಹ ಪದಪ್ರಯೋಗ ದೇವ್ರು ಮಾಡಿದ್ದಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಬ್ರಿಯ ಗ್ರಂಥಕರ್ತರು ಮಾಡಿದ್ದ. ಅದೇನಂತಂದ್ರೆ ಪ್ರಾಪಂಚಿಕವಾದಂತಹ ವ್ಯಕ್ತಿ ಏಸಾವ ಎಂಬುದಾಗಿ ಹೇಳ್ತಾನೆ. ಪ್ರಾಪಂಚಿಕತೆಯನ್ನ ಇಲ್ಲಿ ನಾವು ನೋಡ್ತೇವೆ. ಅವನೇನ್ ಹೇಳ್ತಾ ಇದ್ದಾನೆ 32ನೇ ವಚನದಲ್ಲಿ, ಆಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನ ಏನು? ಈಸ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್ ರೈಟ್. ಆ ಚೊಚ್ಚಲತನದ ಒಂದು ಹಕ್ಕನ್ನ, ಅದರ ಬಗ್ಗೆ ಆತನಿಗೆ ಯಾವುದೇ ಒಂದು ಮಹತ್ವ ಇಲ್ಲ, ಅವನಿಗೆ ಅದರ ಬಗ್ಗೆ ಯಾವುದೇ ಒಂದು ಗೌರವ ಇಲ್ಲ. ಅದು ನಾನು ದೇವ್ರು ಕೊಟ್ಟಾನೆ ಅನ್ನುವಂತಹ ಒಂದು ಕೃತಜ್ಞತೆ ಇಲ್ಲ. ಅವನೇನ್ ಹೇಳ್ತಾ ಇದ್ದಾನೆ, ಆಸ್ ದೋ ಇಸ್ ಗೋಯಿಂಗ್ ಟು ಡೈ ನಾಟ್ ಓನ್ಲಿ, ಈಗೇನಪ್ಪ ಹಸಿವಾಗಿದೆ, ನಾನು ಸಾಯ್ತೇನೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಏಸಾವನ ಪ್ರಾಪಂಚಿಕತೆಯ ಒಂದು ವಿಚಾರವನ್ನ ಇಲ್ಲಿ ನಾವು ನೋಡ್ತೇವೆ. ಮನುಷ್ಯ ಯಾವಾಗ ಪ್ರಾಪಂಚಿಕನಾಗ್ತಾನೆ, ಬಹಳ ಸುಂದರವಾದಂತ ಪದ ಪ್ರಯೋಗ. ವಿಚಾರ ಮಾಡಿ ನೋಡ್ರಿ, ನಾವು ಯಾವ ರೀತಿಯಾಗಿ ಪ್ರಾಪಂಚಿಕರಾಗ್ತೇವೆ, ನಾವು ಯಾವ ರೀತಿಯಾಗಿ
ನಮ್ಮ ಆತ್ಮೀಯ ಜೀವನದಲ್ಲಿ ಕುಂದಿ ಹೋಗ್ತೇವೆ, ಬಿದ್ದು ಹೋಗ್ತೇವೆ, ಕೆಳಗೆ ಹೋಗ್ತೇವೆ ಎಂಬುದನ್ನ ಇದು ತೋರಿಸ್ತದೆ. ಈ ಸಾವನ ಜೀವನ ಅದು ಅವನತಿಗೆ ಹೋದಂತಹ ಒಂದು ಜೀವನ ಆಗಿತ್ತು. ದೇವರು ಕೊಟ್ಟಂತಹ ಆಶೀರ್ವಾದಕ್ಕೆ ಆತನು ಮಹತ್ವ ಕೊಡ್ಲಿಲ್ಲ, ಬೆಲೆ ಕೊಡ್ಲಿಲ್ಲ, ಗೌರವ ಕೊಡ್ಲಿಲ್ಲ, ಕಳ್ಕೊಂಡ ಎಂಬುದಾಗಿ ಅದನ್ನ ನಾವು ನೋಡ್ತೀವಿ. ನನ್ನಂತ ಸಾಯುವವನಿಗೆ ಚೊಚ್ಚಲತನದ ಪ್ರಯೋಜನವೇನು ಅಂದನು. ಸ್ವಲ್ಪ ಕಾಯ್ದಿದ್ರೆ ಅಥವಾ ನೀರು ಕುಡ್ದಿದ್ರೆ ಹಸಿವು ಕಡಿಮೆ ಆಗ್ಬಿಡ್ತಿತ್ತು. ಆದ್ರೆ ಶರೀರ ಭಾವದ ಆಶೆ ನಮ್ಮ ಯೋಚನೆಗಳನ್ನೇ ಹಾಳು ಮಾಡ್ತದೆ. ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮಗೆ, ಶರೀರ ಭಾವದ ಆಶೆ ಅದು ನಮ್ಮನ್ನ ಯೋಚನೆಗಳನ್ನೇ ಹಾಳು ಮಾಡ್ತದೆ. ವಿಚಾರ ಮಾಡ್ಲಿಕ್ಕೆ ಕೊಡುದಿಲ್ಲ ನಮಗ. ಈ ಆಶೆ ಎನ್ನುವಂಥದ್ದೇನು ಬಸರಾಗಿ ಪಾಪವನ್ನ ಹರಿಯುತ್ತದೆ ಅಂತ ಹೇಳಿ ಯಾಕೋಬ ತನ್ನ ಮೊದಲೇ ಪತ್ರ 17ನೇ ವಚನ 15ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಅದ್ರ ಬಗ್ಗೆ ಅದೇ ಇಲ್ಲಿ ನಾವು ಮುಂದಡಿದು ಏನಾಗ್ತದೆ ಅಂತಂದ್ರೆ ಅವನು ಏನ್ ಮಾಡಿಬಿಟ್ಟ ಅಂತ ಶರೀರ ಭಾವದ ಆಶೆ ನಮ್ಮ ಯೋಚನೆಗಳನ್ನ ಹಾಳು ಮಾಡಿಬಿಡ್ತು. ಯೋಚಿಸ್ಲಿಕ್ಕೆ ನಮ್ಗೆ ಅವಕಾಶ ಕೊಡುದಿಲ್ಲ. ಈಗಲೇ ಬೇಕು, ಈಗಲೇ ಬೇಕು ಅಂತ ಹೇಳಿ ನಾವು ಕುಂತು ಅದನ್ನ ನಮ್ಮಿಂದ ಕಳ್ಕೊಂಡ್ ಬಿಡ್ತೇವೆ ಆಶೀರ್ವಾದಗಳನ್ನ ಅಂತೇಳಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಆಮೇಲೆ ಏನಾಗ್ತಂತಂದ್ರೆ ಈಗಲೇ ಕೂಡಲೇ ಬೇಕು, ಇನ್ಸ್ಟಂಟ್ ಬೇಕು ಅನ್ನುವುದು ನಮ್ಮ ಆತ್ಮಿಕ ವಿಚಾರಗಳಿಂದ ನಮ್ಮನ್ನ ದೂರ ಒಯ್ತದೆ. ಮೊದಲೇದಾಗಿ ಏನ್ ಮಾಡ್ತದೆ, ಆತ್ಮೀಯ ವಿಚಾರಗಳನ್ನ ಹಾಳು ಮಾಡ್ತದೆ ಮತ್ತು ಆತ್ಮೀಯ ವಿಚಾರಗಳಿಂದ ನಮ್ಮನ್ನು ದೂರ ಒಯ್ತದೆ. ಬೇಕೇ ಬೇಕು ಎನ್ನುವಂಥದ್ದು ಚೊಚ್ಚಲತನದ ಹಕ್ಕು ಸಹ ಕಾಣದಂತೆ ಮಾಡ್ತದೆ. ಯಾಕೋಬ ಯಾಕೆ ಕೇಳಿದ ಎನ್ನುವಂಥ ವಿಚಾರ ಏಸಾವ ಮಾಡ್ಲಿಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಇನ್ಸ್ಟಂಟ್ಲಿ ಹ್ಯಾಸ್ ಅಗ್ರೀಡ್, ಕೂಡಲೇ ನನಗೆ ಕೊಡು, ಕೂಡಲೇ ನಾನು ನಿನ್ ಕೊಟ್ಬಿಡ್ತೀನಿ. ಅವನ್ ಏನ್ ಹೇಳ್ಬಿಟ್ಟ, ಓಕೆ ತಗೊಂಡ್ಬಿಡಂಗಾರ ಅಂತ ಹೇಳ, ನನಗ್ ಕೊಡ ಬರ್ಲಿಕ್ಕೆ ಊಟ, ನೀನ್ ತಗೊಂಡ್ಬಿಡಿದನ ಅಂತ ಹೇಳ. ಆದ್ರೆ ಯಾಕೋಬ ಅಷ್ಟಕ್ಕೆ ಒಪ್ಲಿಲ್ಲ. ಅವನೇನ್ ಹೇಳ್ದ, ನೀನು ಪ್ರಮಾಣ ಮಾಡು ಅಂದ್ರೆ ನಾನು ಕೊಡ್ತೇನೆ, ನೀನೇನು ಒಪ್ಕೊಂಡ್ರೆ ಆಗ್ಲಿಲ್ಲ, ಆದ್ರೆ ಪ್ರಮಾಣ ಮಾಡು ಎಂಬುದಾಗಿ ಹೇಳಿದಾಗ ಪ್ರಮಾಣನೂ ಸಹ ಮಾಡ್ದ. ನೋಡ್ರಿ, ಎಷ್ಟು ಅವನಿಗೆ ದೇವರ ಅವಕಾಶ ಕೊಟ್ಟಿದ್ದ, ವಿಚಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ. ಒಂದೊಂದು ಸ್ಟೆಪ್ ಆತನು ವಿಚಾರ ಮಾಡಿ ಇಡ್ಬೇಕಾಗಿತ್ತು. ಆದ್ರೆ ಅವನೇನ್ ಮಾಡ್ತಾ ಇದ್ದಾನಂತಂದ್ರೆ ಆಸೆ ಬಸರಾಗಿ ಪಾಪವನ್ನ ಹೆರುತ್ತದೆ ಎಂಬುದಾಗಿ ಅಲ್ಲಿ ನಮಗೆ ಸ್ಪಷ್ಟವಾಗಿ ಇದರ ಒಂದು ವಿವರಣೆ ಸಿಗ್ತದ ನಮ್ಗೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸ್ವಾಮಿ ಹೇಳ್ತಾರೆ 6ನೇ ಅಧ್ಯಾಯ ಯೋಹಾನ 35ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ ಏನಂತ ಹೇಳಿ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ನನ್ನ ಹಿಂದೆ ಬರುವವನಿಗೆ ಹಸಿವೆ ಆಗುವುದಿಲ್ಲ, ಎಂದಿಗೂ ಹಸಿವೆ ಆಗುವುದಿಲ್ಲ ಅಂತ ಹೇಳಿ. ಓದ್ರಿ, ಬಹಳ ಸುಂದರವಾದಂತಹ ವಚನ. ಯೋಹಾನ 6:35, ನಾನೇ ರೊಟ್ಟಿಯಾಗಿದ್ದೇನೆ, ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ನನ್ನ ಹಿಂದೆ ಬರುವವನಿಗೆ ಎಂದಿಗೂ ಹಸಿ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಳಿಕೆ ಆಗುವುದಿಲ್ಲ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಮಾತು ಯೇಸು ಸ್ವಾಮಿದಾಗಿ. ಎಲ್ಲಾ ವಿಷಯಗಳನ್ನ ನಾವು ನೆನಪಿಟ್ಕೊಳ್ಬೇಕಾದದ್ದು ಅವಶ್ಯ. ಇಲ್ಲದೆ ಹೋದ್ರೆ ನಾವು ಏನಾಗ್ಬಿಡ್ತೇವೆ, ಒಂದು ಪ್ರಾಪಂಚಿಕರಾಗ್ತೇವೆ. ವಿ ಬಿಕಮ್ ವರ್ಲ್ಡಿ ಪೀಪಲ್, ವಿ ಬಿಕಮ್ ಕಾರ್ನಲ್ ಪೀಪಲ್. ನಮ್ಮ ಆತ್ಮೀಯ ಶಕ್ತಿಯನ್ನ, ಆತ್ಮೀಯ ಆಶೀರ್ವಾದಗಳನ್ನ ನಾವು ಕಳೆದುಕೊಂಡು ಬಿಡ್ತೇವೆ, ದೂರ ಹೋಗ್ಬಿಡ್ತೇವೆ. ತಿಳ್ಕೊಳ್ಳಿಕ್ಕೆ ನಮಗೆ ಅವಕಾಶ ಅದು ಆಗದಂತ ಸ್ಥಿತಿಗೆ ಹೋಗ್ಬಿಡ್ತೇವೆ. ಹೀಗಿರುವಾಗ ಈ ದೇವರು ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ ಏನಂತ ಹೇಳಿ, ನಾವು ಎಷ್ಟು ಎಚ್ಚರವಾಗಿರ್ಬೇಕಾದದ್ದು ಅವಶ್ಯ ಅಂತ ಹೇಳಿ. ರೋಮ 8 ಮತ್ತು 8ರಲ್ಲಿ ನಮಗ ಒಂದು ಸುಂದರವಾದಂತಹ ಮಾತನ್ನ ಪೌಲನು ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ರೋಮ 8:8, ರೋಮನ್ಸ್ 8:8 ನೋಟ್ ಮಾಡ್ಕೊಳ್ರಿ, ಪಾಟ್ ಮಾಡ್ರಿ. ಶರೀರ ಭಾವದವರು ದೇವರಿಗೆ ಮೆಚ್ಚುಗೆ ಆಗಿರ್ಲಾರರು ಎಂಬುದಾಗಿ ಹೇಳ್ತಾರೆ. ನಾವು ಶರೀರ ಭಾವದವರಾಗಿದ್ರೆ, ಏಸಾವನ ಹಾಗೆ ನಾವು ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಪ್ರಾಪಂಚಿಕರಾದ್ರೆ ದೇವರಿಗೆ ಮೆಚ್ಚುಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆಗಿದೆಯೋ? ನಾವು ದೇವರಿಗೆ ಮೆಚ್ಚುಗೆ ಆದಂತಹ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದೇವೋ? ಅಥವಾ ಈ ಲೋಕದಲ್ಲಿ ಒಬ್ಬರಾಗಿ, ಹೌದು ನಾನು ಲೋಕದಲ್ಲಿ ಒಬ್ಬ ಪ್ರಾಪಂಚಿಕ ಮನುಷ್ಯ ಆಗಿ ನಾವು ಜೀವಿಸ್ತಾ ಇದ್ದೇವೆ. ನೋಡ್ರಿ, ಎಷ್ಟು ಅದ್ಭುತ ವಿಚಾರಗಳನ್ನ ದೇವರು ಇವತ್ತು ನಮಗೆ ಏಸಾವನ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಓಕೆ, ಸಮಯ ದಾಟ್ತಾ ಇದೆ, ಆದ ಕಾರಣ ಸ್ಟೇಜ್ 4 ಬರೋಣ. ಈಗ ಸ್ಟೇಜ್ 3 ಏನಾಯ್ತು, ಅವ್ನು ಹೇಳ್ತಾನೆ ಏನಂತ ಹೇಳಿ, ನನ್ನಂತ ಸಾಯುವವನಿಗೆ ಚೊಚ್ಚಲ್ತನ ಇದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ, ತಗೊಂಡ್ಬಿಡೋದನ ಅಂತ ಹೇಳ್ತಾನೆ. ಈಗ 4th ಸ್ಟೇಜ್ಗೆ ಆತನ ಬರುವಾಗ 33ನೇ ವಚನದಲ್ಲಿ ಏನ್ ಹೇಳ್ದ ಅಂತ
ಪ್ರಮಾಣ ಮಾಡು ಅಂತ ಹೇಳ್ತಾನೆ ಯಾಕೋಬ. ಅವಾಗ ಪ್ರಮಾಣನೂ ಮಾಡಿಬಿಟ್ಟವ, ಆಲ್ ಇನ್ಸ್ಟಂಟ್ ಇಮಿಡಿಯೇಟ್ ಆಗ್ಬಿಟ್ಟು ಆಗ್ಲೇ ಪ್ರಮಾಣ ಮಾಡಿ ಅವನಿಗೆ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟ. ಶರೀರ ಭಾವಕ್ಕೆ ಪ್ರಥಮ ಸ್ಥಾನವನ್ನ ಕೊಟ್ಟು ಬಿಟ್ಟ. ಏಸಾವ ಒಬ್ಬ ಪ್ರಾಪಂಚಿಕನಾಗಿ ಅಲ್ಲಿ ನಮಗ ಕಂಡು ಬರ್ತಾನೆ. ಆತ್ಮೀಯ ವ್ಯಕ್ತಿಯಾಗಿರ್ಬೇಕಾದಂಥವ ಶರೀರ ಭಾವವನ್ನ ನಿರಾಕರಿಸ್ಬೇಕಾಗಿತ್ತು. He was supposed to be a spiritual person. ಶರೀರ ಭಾವ ನಿರಾಕರಿಸ್ಬೇಕಾಗಿತ್ತು. ಅವನು ಆಶೆ ಬೇಡ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಅವನ್ ಏನ್ ಮಾಡದ ಅಂತಂದ್ರೆ ಅದಕ್ಕೆ ಒಳಗಾಗಿ ಬಿಟ್ಟ ಎಂಬುದಾಗಿ ನಮಗಲ್ಲಿ ಕಂಡು ಬರ್ತದೆ. ಹೀಗೆ ಯೇಸು ಸ್ವಾಮಿಯವರು ದೇವರ ವಾಕ್ಯದಿಂದ ತಮಗೆ ಬಂದಂತಹ ಶೋಧನೆಗಳಿಗೆ ಅದ್ಭುತವಾದ ರೀತಿಯಲ್ಲಿ ಉತ್ತರಿಸಿದ್ದು ನಮ್ಮೆಲ್ಲರಿಗೂ ಬರ್ತದೆ. ಅದನ್ನ ನಾನು ವಿವರಿಸುವುದಿಲ್ಲ. 3 ಶೋಧನೆಗಳನ್ನ ಯೇಸು ಸ್ವಾಮಿಯವರು ಉಪವಾಸ ಮಾಡಿ 40 ದಿವಸಗಳ ಉಪವಾಸ ಆದ್ಮೇಲೆ ಬಂದು ಕೇಳುವಾಗ ಯೇಸು ಸ್ವಾಮಿಯವರು ಅದ್ಭುತವಾದ ರೀತಿಯಲ್ಲಿ ದೇವರ ವಾಕ್ಯದಿಂದ ಉತ್ತರಿಸಿ ಅವನದಿಂದ ಬಿಟ್ಟು ಹೋಗುವಂತೆ ಮಾಡ್ತಾರೆ. ನೋಡ್ರಿ, ಎಷ್ಟು ಅದ್ಭುತವಾದಂತ ಉತ್ತರಗಳು ಸಹ ನಮಗ ಅಲ್ಲಿವೆ. ಪ್ರಾಬ್ಲಮ್ಸ್ ಆರ್ ದೇರ್, ಬಟ್ ಆನ್ಸರ್ಸ್ ಆರ್ ಆಲ್ಸೋ ದೇರ್ ಅಂಡ್ ದೇ ಆರ್ ಫೌಂಡ್ ಇನ್ ಗಾಡ್ಸ್ ವರ್ಡ್. ಅವು ದೇವರ ವಾಕ್ಯದಲ್ಲಿ ನಮಗ ಸಿಗ್ತವೆ ಎಂಬುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ ಅಲ್ಲಿ ಏನಾಯ್ತು ಅಂತಂದ್ರೆ ಏಸಾವನ ಜೀವನದಲ್ಲಿ ಅವನತಿಯನ್ನ ನಾವು ನೋಡ್ತೀವಿ. ಸ್ಟೇಜ್ 4ದಲ್ಲಿ ಆತನ ಏನ್ ಮಾಡ್ಬಿಟ್ಟ ಅಂತಂದ್ರೆ ಅದನ್ನು ಪ್ರಮಾಣನೂ ಮಾಡಿ ಅದನ್ನ ಕೊಟ್ಟು ಬಿಟ್ಟ. ಶರೀರ ಭಾವನ ತಿರಸ್ಕರಿಸಿ ಆತನು ದೈವಿಕ ಶಕ್ತಿಯಿಂದ ಅದನ್ನು ಎದುರಿಸ್ಬೇಕಾಗಿತ್ತು. ದೇವರ ಆತ್ಮನ ಶಕ್ತಿಯಿಂದ ಎದುರಿಸ್ಬೇಕಾಗಿತ್ತು. ಆದ್ರೆ ಆತನ ಏನ್ ಮಾಡ್ಬಿಟ್ಟ ಅಂತಂದ್ರೆ ಈ ಆತ್ಮೀಯ ವಿಷಯಗಳೆಲ್ಲ ವ್ಯರ್ಥ, ನಮಗ ಏನು ಅವಶ್ಯ ಇಲ್ಲ, ನನಗಿದು ಬೇಡ, ನಾನು ಸಾಯವನಿದ್ದೇನೆ ಎನ್ನುವಂತಹ ಒಂದು ಹಗುರು ಭಾವದಿಂದ ಆತನ ಅದನ್ನ ಅಲ್ಲಗಳೆದನು ಎಂಬುದಾಗಿ ನಮ್ಗ ತಿಳಿದು ಬರ್ತದೆ. ಆದ ಕಾರಣ ನಮ್ಮ ಶೀರ್ಷಿಕೆಯನ್ನ ನೆನ್ಪಿಟ್ಕೊಳ್ಳೋಣ. ದೇವರು ನಮ್ಗೆ ಕೊಟ್ಟದ್ದನ್ನ ನಾವು ಕಳ್ಕೊಳ್ಳೋದು ಬೇಡ. ಚೊಚ್ಚಲತನವನ್ನ ಏಸಾವನಿಗೆ ದೇವರು ಕೊಟ್ಟಿದ್ದ, ಆದ್ರೆ ಅವನು ಕಳ್ಕೊಂಡ. ನಮ್ಮ ಜೀವನದಲ್ಲಿ ದೇವರು ಎಷ್ಟೋ ವಿಷಯಗಳನ್ನು ಕೊಟ್ಟಿದ್ದಾನೆ. ನಾಟ್ ಓನ್ಲಿ ಚೊಚ್ಚಲತನ, ಬಟ್ ಮೆನಿ ಥಿಂಗ್ಸ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಆದ್ರೆ ಎಷ್ಟು ಅವುಗಳನ್ನ ನಾವು ಕಾಯ್ಕೊಳ್ತಾ ಇದ್ದೇವೆ, ಎಷ್ಟು ಅವುಗಳ ಬಗ್ಗೆ ನಾವು ಗಂಭೀರವಾಗಿ ಜೀವಿಸ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ, ನಡೀತಾ ಇದ್ದೇವೆ, ಮಾಡ್ತಾ ಇದ್ದೇವೆ ಎಂಬುದು ನಮ್ಮ ಮುಂದಿರ್ತಕ್ಕಂತಹ ಒಂದು ವಿಚಾರ. ಹೀಗೆ ಅವನ ಜೀವನ ಎಷ್ಟು ಭಯಂಕರವಾದಂತಹ ಜೀವನ ಆಯ್ತು ಅಂತ ಹೇಳಿ ನಾವು ನೋಡ್ತೀವಿ. ಶರೀರ ಭಾವ ಅವನನ್ನ ಅವನತಿಗೆ ತಳ್ಳಿತು. ಹಸಿವು ಏನ್ ಮಾಡಿಬಿಡ್ತು ಅಂತಂದ್ರೆ, ಹಸಿವು ಏನಾಗಿದೆ ಅಂತಂದ್ರೆ ತಾತ್ಕಾಲಿಕವಾದಂಥದ್ದು. ನಮಗ ಮುಂಜಾನೆಯೂ ಹಸಿವು ಆಗ್ತದೆ, ಮಧ್ಯಾಹ್ನವೂ ಹಸಿವು ಆಗ್ತದೆ, ಸಂಜೆಗೂ ಹಸಿವು ಆಗ್ತದೆ, ಕೆಲವು ಸಲ ರಾತ್ರಿನೂ ಹಸಿವು ಆಗ್ತದೆ, ಆಗ್ತಿರ್ತದೆ. ಅದು ದಟ್ ಈಸ್ ಟೆಂಪರರಿ. ಆದ್ರೆ ದೇವರ ಆಶೀರ್ವಾದ ಏನಾಗಿದೆ? ಶಾಶ್ವತವಾಗಿದೆ. ದಟ್ ಈಸ್ ಇಟರ್ನಲ್, ದಟ್ ಈಸ್ ಪರ್ಮನೆಂಟ್ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಈ ಆಶಾಪಾಶಗಳಿಗೆ ಒಳಗಾಗುವಾಗ ನಾವು ಶಾಶ್ವತವಾದಂತಹ ವಿಷಯಗಳ ಕಡೆಗೆ ದುರ್ಲಕ್ಷ್ಯ ಮಾಡ್ತೇವೆ, ಅವುಗಳ ಕಡೆಗೆ ನಾವು ಲಕ್ಷ್ಯ ಹರಿಸುವುದಿಲ್ಲ. ಆದ ಕಾರಣ ಇದು ಎಚ್ಚರಿಕೆಯ ಮಾತುಗಳನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಮುಂದೆ 34ನೇ ವಚನಕ್ಕೆ ಬರುವಾಗ ಏನಾಗ್ತದೆ ನೋಡ್ರಲ್ಲಿ. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಆ ಕೆಂಪಾದಂತಹ ಪದಾರ್ಥ ಅಂತ ಹೇಳಿ ನಾವು ಓದಿದೀವಲ್ಲ, ಅದನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ಈ ಸೋ ಕ್ಯಾಜುವಲ್. ಅವನಿಗೇನು ಅನಿಸ್ತಾ ಇಲ್ಲ, ಏನ್ಪಾ ನನ್ನ ಚೊಚ್ಚಲತನ ಕಳ್ಕೊಂಡಲ್ಲ ಅನ್ನುವಂತ ಒಂದು ಫೀಲಿಂಗ್ ಅಲ್ಲಿಲ್ಲ. ಆದ್ರೆ ಕೆಂಪು ಪದಾರ್ಥ ನಾನು ತಿಂದೆ, ರೊಟ್ಟಿ ತಿಂದೆ, ಅಲಸಂದಿ ಗುಗ್ಗರಿ ತಿಂದೆ, ನೀರು ಕುಡಿದು ಹೊಂಟೇನೆ ಅಂತ ಹೇಳುವಂತ ಒಂದು ಬಹಳಷ್ಟು ಹಗುರು ಭಾವನೆಯಿಂದ ಅವನು ಅಲ್ಲಿ ಹೋಗ್ತಾ ಇರುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಕೊನೆಯ ಒಂದು ವಚನದಲ್ಲಿ ಅವನ ಬಗ್ಗೆ ಹೇಳಿದೆ ಏನಂತಂದ್ರೆ, ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ತಾತ್ಸಾರ ಮಾಡಿದ ಅಂತಂದ್ರೆ ಬೇಡ, ನನಗೆ ಹೋಗು ಅಂತ ಹೇಳಿ ಅದನ್ನ ತೊರೆದು ಬಿಟ್ಟವನ ಅಂತ ಹೇಳಿ ಅದರ ಅರ್ಥ. ನೋಡ್ರಿ, ತಾತ್ಸಾರ ಮಾಡಿದನ ಅಂತ ಹೇಳಿ ಎಷ್ಟು ಒಂದು ಸ್ಟ್ರಾಂಗ್ ವರ್ಡ್ ಅನ್ನ ಇಲ್ಲಿ ದೇವ್ರ ವಾಕ್ಯ ನಮಗ್ ಸಲುವಾಗಿ ಉಪಯೋಗಿಸಲ್ಪಟ್ಟಿದೆ. ಹೀಗಿರುವಾಗ ಅಲ್ಲಿ ಏಸಾವನ ಜೀವನದಲ್ಲಿ ಲೌಕಿಕತೆಗೆ ಏನು ಫೀಲ್ ಮಾಡ್ಕೊಳ್ಳಲಿಲ್ಲ, ತಿಂದು ಕುಡಿದು ಎದ್ದು ಹೋಗ್ಬಿಟ್ಟ ಎಂಬುದಾಗಿ ಇಲ್ಲಿ ಅವನ ಬಗ್ಗೆ ಹೇಳಿದ್ದೆ. ತುಂಬಲಾರದಂತ ಹಾನಿ ಅವನ ಜೀವನದಲ್ಲಿ ಆಯ್ತು. ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿ ತಿರಸ್ಕರಿಸಿದ ಎಂಬುದಾಗಿ ಇಲ್ಲಿ ನಾವು ಓದ್ತೇವೆ. ಅದೇ ರೀತಿಯಾಗಿ ನಾವು ಯಾಕೋಬನ ಪತ್ರದಲ್ಲಿ 1:15 2ನೇ ಭಾಗ ಸಹ ಇದೆ. ಅದೇನಂತಂದ್ರೆ, ಆಸೆ ಬಸರಾಗಿ ಪಾಪವನ್ನು ಹರಿಯುತ್ತದೆ, ಆಮೇಲೆ
ಪಾಪವು ಬಸುರಾಗಿ ಮರಣವನ್ನು ಹೆರುತ್ತದೆ. ಮರಣ ಅಂತಂದ್ರೆ ಅಂತ್ಯ. ಮರಣದ ಮುಂದೆ ಮತ್ತೆ ಅಂದ್ರೆ ಮನುಷ್ಯ ಒಬ್ಬ ಸತ್ ಮೇಲೆ ಅಂದ್ರೆ ಈ ಲೋಕದಲ್ಲಿ ಅವನ ಅಸ್ತಿತ್ವ ಮುಗೀತು ಅಂತದ್ರ ಅರ್ಥ. ಅದೇ ರೀತಿಯಾಗಿ ಇಲ್ಲಿ ಪಾಪ ಏನ್ ಮಾಡ್ತದೆ ಅಂತಂದ್ರೆ ಬಸುರಾಗಿ ಮರಣವನ್ನ ಹೆರುತ್ತದೆ. ಇರ್ರಿಪೇರಬಲ್ ಲಾಸ್, ಹಿಂದಿರುಗಿಸಲಾರದಂತ ಹಾನಿಯನ್ನು ಅಲ್ಲಿ ಅನುಭವಿಸ್ತದೆ ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ಹೀಗೆ ಏಸಾವನ ಆಸೆ ಏನ್ ಮಾಡ್ತು ಅಂದ್ರೆ ಪಾಪದಿಂದ ಮರಣದಿಂದ ಪರ್ಮನೆಂಟ್ ಲಾಸ್, ಇವೆಲ್ಲವುಗಳನ್ನ ಅವನ ಒಂದು ಜೀವನದಲ್ಲಿ ನಮ್ಗ ಸ್ಪಷ್ಟವಾಗಿ ದೇವರು ತೋರಿಸ್ಕೊಟ್ಟಿದ್ದಾನೆ. ಆದ ಕಾರಣ ನಾವು ಏನಾಗ್ಬೇಕು ಅಂತಂದ್ರೆ ಅವನೇನಾಗ್ಬಿಟ್ಟ ಅಂತಂದ್ರೆ ಏಸಾವ್ ಒಬ್ಬ he became more emotional ಎಂಬುದಾಗಿ ಸಹ ನಾವು ಹೇಳ್ಬೋದು. he became more emotional, ಭಾವುಕನಾಗಿ ಕಂಡು ಬಂದ. ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ನಾನೇನ್ ಮೂರ್ಛೆ ಹೋಗಿ ಬೀಳ್ತೇನೆ ಅನ್ನುವಂತ ರೀತಿಯಲ್ಲಿ ಏದುಸಿರು ಬಿಡುವಂತ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ಕಂಡು ಬಂದ. ಊಟ ನುಂಗುವುದನ್ನ ಅಲ್ಲಿ ಕಾಣ್ತೇವೆ ನಾವು. ಅಂದ್ರೆ ಅಷ್ಟು ಅವನಿಗೆ ಒಂದು ಆತುರದಿಂದ ಅವನು ಮಾಡ್ತಾ ಇದ್ದಾನೆ. ಹೀಗೆ ಒಬ್ಬ ಒಳ್ಳೆಯ ಬೇಟೆಗಾರ ಇದ್ದ, ಆದ್ರೆ ಇವತ್ತು ಯಾರ ಬೇಟೆ ಮಾಡ್ತಾ ಇದ್ದಾನೆ? ತನ್ನ ಬೇಟೆಯನ್ನೇ ತಾನು ಮಾಡ್ಕೊಳ್ತಾ ಇದ್ದಾನೆ ಎಂಬುದನ್ನ ಈ ಭಾಗ ತಿಳಿಸಿಕೊಳ್ತದೆ. he was a good hunter, but at the same time he is being hunted by himself. ತಾನೇ ಅದಕ್ಕೆ ಒಬ್ಬ ಬೇಟೆಯಾಗಿ ಇವತ್ತು ನಮಗ ಕಂಡು ಬರ್ತಾ ಇದ್ದಾನೆ ಎಂಬುದನ್ನ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ದೇವರ ಅನುಗ್ರಹವಾದಂತ ಚೊಚ್ಚಲುತನದ ಹಕ್ಕನ್ನು ಆತನೇನ್ ಮಾಡಿಬಿಟ್ಟ ಅಂತಂದ್ರೆ ಕಳ್ಕೊಂಡು ಬಿಟ್ಟ ಎಂಬುದಾಗಿ ಇಲ್ಲಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಆದ ಕಾರಣ ದೇವ್ರು ಕೊಟ್ಟದ್ದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಅದನ್ನ ತೊರೆದು ಬಿಡಬಾರದು, ತಾತ್ಸಾರ ಮಾಡಬಾರದು, ತಿರಸ್ಕಾರ ಮಾಡಬಾರದು ಎಂಬುದಾಗಿ ನಾವು ಶಿರೋನಾಮೆಯಲ್ಲಿ ನೋಡಿದನ್ನ ಈ ಏಸಾವನ ಜೀವಿತದ ಮೂಲಕವಾಗಿ ಕಂಡುಕೊಂಡು ಅದನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಆದ್ಯತೆ, ವಾಟ್ ಆರ್ ದ ಪ್ರಯಾರಿಟೀಸ್, ಆದ್ಯತೆಗಳು ಯಾವಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಆತ್ಮೀಯ ವಿಷಯಗಳಿಗೆ ನಾವು ಪ್ರಯಾರಿಟಿ ಕೊಡ್ತಾ ಇದ್ದೇವೆ ಅಥವಾ ಲೋಕದ ವಿಷಯಗಳಿಗೆ ನಾವು ಪ್ರಯಾರಿಟಿ ಕೊಡ್ತಾ ಇದ್ದೇವೆ? ಆದ್ಯತೆ ಎದಕ್ಕೆ ನಾವು ಕೊಡ್ತಾ ಇದ್ದೇವೆ? ದೇವರ ವಿಷಯಗಳಿಗೂ ಅಥವಾ ಸೈತಾನ ವಿಷಯಗಳಿಗೂ? ಲೋಕದ ವಿಷಯ ಅಂದ್ರೆ ಸೈತಾನ ವಿಷಯಗಳು, ಆತ್ಮೀಯ ವಿಷಯಗಳು ಅಂದ್ರೆ ದೇವರ ವಿಷಯಗಳು. ಆದ ಕಾರಣ ಯಾಕೋಬ್ ಹೇಳ್ತಾನೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ದೇವರನ್ನ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ನೋಡ್ರಿ, ಎಷ್ಟು ಗಂಭೀರವಾದಂತ ವಚನಗಳು, ಅರ್ಥಪೂರ್ಣವಾದಂತ ವಚನಗಳು ಇವತ್ತು ನಮಗ ಕಂಡು ಬರ್ತಾ ಇದೆ. ಲೋಕಕ್ಕೆ ಸ್ನೇಹಿತರಾಗಿರಬೇಕೆಂದಿರುವವನು ದೇವರನ್ನ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ಯಾಕೋಬ 4:6 ನೋಟ್ ಮಾಡ್ಕೊಂಡು ಹೋದ್ರಿ. ಆಮೇಲೆ ಎಷ್ಟು ಗಂಭೀರವಾದಂತ ವಿಚಾರ. ಲೋಕದ ಸ್ನೇಹ ಬೇಡ, ದೇವರ ಸ್ನೇಹ ಬೇಕು ನಮಗೆ. ಲೋಕದ ಸ್ನೇಹ ಟೆಂಪ್ರರಿ, ದೇವರ ಸ್ನೇಹ ಎಟರ್ನಲ್, ಯಾವಾಗಲೂ ಇರುವಂತದ್ದು. ನಾನು ಹೇಳಿದಿಲ್ಲ ನಿಮ್ಗ 14ನೇ ಕೀರ್ತನೆ 11ನೇ ವಚನ, ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತ ಭಾಗ್ಯ ಇದೆ ಎಂಬುದನ್ನ ದೇವರ ವಾಕ್ಯದಿಂದ ನಾವು ನೋಡ್ತೀವಿ. ಆದ ಕಾರಣ ಶರೀರ ಭಾವದ ದೊಡ್ಡ ಪಾಠ ನಾವು ಏನ್ ಕಲಿತಾ ಇದ್ದೀವಿ? ಶರೀರ ಭಾವದ ಕರ್ಮಗಳಿಂದ ನಾವು ದೂರವಾಗಿರ್ಬೇಕು. ಗಲಾತ್ಯ 5:19 ನಾನು ಹಿಂದಿನ ಅಭ್ಯಾಸದಲ್ಲಿ ಇದನ್ನ ಹೇಳಿದ್ದೇನೆ, ತಿರುಗಿ ಅದನ್ನ ರಿಪೀಟ್ ಮಾಡೋದಿಲ್ಲ. 5:19 ಬರ್ತಕ್ಕಂತ ವಿಚಾರಗಳನ್ನ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಶರೀರ ಭಾವದ ಕರ್ಮಗಳಿಂದ ನಾವು ದೂರವಾಗಿರ್ಬೇಕು. ದೇವರ ಆತ್ಮನ ಭಾವನೆಗಳಿಗೆ ಅಧೀನರಾಗಿರ್ಬೇಕು. ದೇವರ ಆತ್ಮನ ಫಲಗಳಿಗೆ ನಾವು ಫಲಿಸುವಂತವರಾಗಿರ್ಬೇಕು. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮಿದಮೆ ಎಂಬುದು ಈ 9 ಫಲಗಳನ್ನ ನಮ್ಮ ಜೀವನದಲ್ಲಿ ನಾವು ಫಲಿಸ್ತಾ ಇರಬೇಕಾದದ್ದನ್ನ ದೇವರು ನಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ. ದೇವರು ಕೊಡುವಂತಹ ತೃಪ್ತಿ, ದೇವರು ಕೊಡುವಂತಹ ಆಶೀರ್ವಾದ ನಮ್ಮ ಜೀವನದಲ್ಲಿ ನಾವು ಪಡ್ಕೊಳ್ಳುವಂತವರಾಗಿರ್ಬೇಕು. ಏಸಾವನ ಹಾಗೆ ಪ್ರಾಪಂಚಿಕ ಮನುಷ್ಯರಾಗಿರೋದು ಬೇಡ. ನಾವು ಆತ್ಮೀಯ ವ್ಯಕ್ತಿಗಳಾಗಿ, ದೇವರಿಗೆ ಸಾಕ್ಷಿಗಳಾಗಿ, ದೇವರಿಗೆ ಮಹಿಮೆ ತರುವಂತಹ ವ್ಯಕ್ತಿಗಳಾಗಿ ನಾವು ಜೀವಿಸುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.